ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ಪ್ರಕಟಣೆ ಪುಸ್ತಕವನ್ನು ಪ್ರಿಯರೇ ನಾವು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಇವತ್ತು ಮುಂದುವರೆದ ಭಾಗವನ್ನು ಪ್ರಾರ್ಥನಾ ಪೂರ್ವಕವಾಗಿ ನಾವು ಧ್ಯಾನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ನಿನಗೆ ನಾವು ಸ್ತೋತ್ರ ಹೇಳ್ತಿದ್ದೇವೆ ರಾಜ್ಯ. ವಿಶೇಷವಾಗಿ ಕರ್ತನೆ, ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರ ಜೀವಿತಕ್ಕೆ ಬೇಕಾದಂಥ ಬಿಡುಗಡೆಯನ್ನು ಪರಲೋಕದಿಂದ ದಯಪಾಲಿಸುವ ಮಾತ್ರವಾದ ಬೇಕಾದಂಥ ಆಳವಾದ ಪ್ರಕಟಣೆ ಮರ್ಮಗಳನ್ನು ಪರಿಶುದ್ಧಾತ್ಮನ ಮೂಲಕ ದಯಪಾಲಿಸಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳ್ಕೊಳ್ತೇವೆ. ನಮ್ಮನ್ನು ತಗ್ಗಿಸಿನ ಪರಿಶುದ್ಧಕ್ಕೆ ಒಪ್ಪಿಸ್ಕೊಡ್ತೇವೆ. ಯೇಸುವಿನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಾವು ಪ್ರಕಟಣೆ ಪುಸ್ತಕ 14:9-12 ವಾಕ್ಯ ಓದಿಕೊಡೋಣ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 14:9-12. ಅವನ ಹಿಂದೆ ಮೂರನೆಯವನಾದ ಒಬ್ಬ ದೇವದೂತನು ಬಂದು, ಯಾವನಾದರೂ ಮೊದಲನೇ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತನ್ನ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಸಿಕೊಂಡರೆ, ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನೂ ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷಾರಸವನ್ನು ಕುಡಿಯುವನು. ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವನು. ಅಂಥವರ ಯಾತನೆಯ ಹೊಗೆಯು ಯುಗಯುಗಾಂತರಗಳಲ್ಲಿಯೂ ಏರುತ್ತಾ ಹೋಗುತ್ತದೆ. ಮೃಗಕ್ಕೆ ಮತ್ತು ಅದರ ವಿಗ್ರಹಕ್ಕೆ ನಮಸ್ಕಾರ ಮಾಡುವವರು ಅದರ ಹೆಸರನ್ನು ಸೂಚಿಸುವ ಗುರುತನ್ನು ಹಾಕಿಸಿಕೊಂಡವರೆಲ್ಲರೂ ಹಗಲಿರುಳು ಉಪಶಮನವಿಲ್ಲದೆ ಯಾತನೆ ಪಡುವರು ಎಂದು ಮಹಾಶಬ್ದದಿಂದ ಹೇಳಿದನು. ಇದರಲ್ಲಿ ದೇವರ ಆಜ್ಞೆಗಳನ್ನು ಯೇಸುವಿನ ಮೇಲಿನ ನಂಬಿಕೆಯನ್ನು ಕೈಗೊಂಡು ನಡೆಯುತ್ತಿರುವ ದೇವಜನರ ತಾಳ್ಮೆಯು ತೋರಿ ಬರುತ್ತದೆ. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಪ್ರಿಯರೇ, 14ನೇ ಅಧ್ಯಾಯದಲ್ಲಿ 7 ಭಾಗಗಳನ್ನಾಗಿ ವಿಂಗಡಿಸಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. 1-5 ವಾಕ್ಯ 1ನೇ ಭಾಗ, ಮತ್ತು 6-7 2ನೇ ಭಾಗ, 8 3ನೇ ಭಾಗ, 9-12 4ನೇ ಭಾಗ, 13 5ನೇ ಭಾಗ, 14-16 6ನೇ ಭಾಗ, 17-20 ವಚನ 7ನೇ ಭಾಗ. ಹೀಗೆ 7 ವಿಭಾಗಗಳನ್ನಾಗಿ ವಿಂಗಡಿಸಿ ಈ ಅಧ್ಯಾಯವನ್ನು ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಈಗ ನಾವು ಧ್ಯಾನಿಸುವಂಥ ವಾಕ್ಯದ ಭಾಗ ಅದು 4ನೇ ಒಂದು ಭಾಗವಾಗಿದೆ. ಪ್ರಿಯರೇ, ಇದರಲ್ಲಿ 7 ದೇವದೂತರನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಎಂಬುದಾಗಿ ನಾವು ಧ್ಯಾನಿಸುತ್ತಾ ಇದ್ದೇವೆ. 6-7 ವಾಕ್ಯದಲ್ಲಿ ಮೊದಲ ದೇವದೂತ, 8ನೇ ವಾಕ್ಯದಲ್ಲಿ 2ನೇ ದೇವದೂತ, 9-12 3ನೇ ದೇವದೂತ, 13 4ನೇ ದೇವದೂತ, ಮತ್ತು 15ನೇ ವಾಕ್ಯದಲ್ಲಿ 5ನೇ ದೇವದೂತ, ಮತ್ತು 17ನೇ ವಾಕ್ಯದಲ್ಲಿ 6ನೇ ದೇವದೂತ, 18ರಲ್ಲಿ 7ನೇ ದೇವದೂತ ಎಂಬುದಾಗಿ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಪ್ರಿಯರೇ, ಈಗ 9-12 ವಾಕ್ಯ ಕಳೆದ ಸಂಚಿಕೆಯಲ್ಲಿ ನಿನ್ನೆ ದಿವಸ ನಾವು ಅನೇಕ ವಿಷಯಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಇವತ್ತು ಮುಂದುವರೆದ ಭಾಗವಾಗಿ ಇನ್ನೂ ಅನೇಕ ವಿಚಾರಗಳನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಾವು 9ನೇ ವಾಕ್ಯವನ್ನು ಓದಿಕೊಳ್ಳೋಣ. ಇನ್ನೊಂದು ವಿಚಾರ ಪ್ರಿಯರೇ, ಈ 9-12 ವಾಕ್ಯವನ್ನು 3 ವಿಭಾಗಗಳನ್ನಾಗಿ ವಿಂಗಡಿಸಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಮೊದಲನೇ ಭಾಗ 9ನೇ ವಚನ, 2ನೇ ಭಾಗ 10-11, 3ನೇ ಭಾಗ 12ನೇ ವಚನ. 9ನೇ ವಾಕ್ಯದಲ್ಲಿ ಈ ಒಂದು ಯಾರೆಲ್ಲ ಈ ಮೊದಲ ಮೃಗಕ್ಕೂ ಮತ್ತು ಆ ಮೊದಲ ಮೃಗದ ವಿಗ್ರಹಕ್ಕೂ ಆರಾಧನೆ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ, ಮತ್ತು ಆ ಒಂದು ಅದರ ಹೆಸರನ್ನು ಸೂಚಿಸುವಂಥ ಗುರುತನ್ನು ಕೈಗೂ ಮತ್ತು ಹಣೆಗೂ ತಗೊಳ್ತಾರೋ ಅದು ಅವರ ಕುರಿತಾಗಿ ಹೇಳಲ್ಪಟ್ಟಿದೆ. 10 ಮತ್ತು 11ರಲ್ಲಿ ಅವರಿಗೆ ಸಿಗುವಂಥ 4 ವಿಧವಾದ ಶಿಕ್ಷೆಗಳ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. 12ನೇ ವಾಕ್ಯದಲ್ಲಿ ನಿಜವಾದ ಕ್ರೈಸ್ತ ವಿಶ್ವಾಸಿಗಳು ತಾಳ್ಮೆಯ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, 9ನೇ ವಾಕ್ಯ ಓದಿಕೊಳ್ಳೋಣ. ಅವನ ಹಿಂದೆ ಮೂರನೆಯವನಾದಂಥ ಒಬ್ಬ ದೇವದೂತನು ಬಂದು ಯಾವನಾದರೂ ಮೊದಲನೆಯ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತನ್ನ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಸಿಕೊಂಡರೆ ಸಾಕು. ಇಲ್ಲಿ ಮೊದಲನೇ ಮೃಗ ಎಂಬುದಾಗಿ ಹೇಳಬೇಕಾದ್ರೆ ಅದು ಕ್ರಿಸ್ತ ವಿರೋಧಿಯನ್ನು ಸೂಚಿಸುತ್ತದೆ. 2ನೇ ಮೃಗ ಎಂಬುದಾಗಿ ಹೇಳಬೇಕಾದ್ರೆ ಪ್ರಕಟಣೆ ಪುಸ್ತಕದಲ್ಲಿ ಅದು ಸುಳ್ಳು ಪ್ರವಾದಿಯನ್ನು ಸೂಚಿಸುವಂಥದ್ದೆಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು. ಪ್ರಿಯರೇ, ಇಲ್ಲಿ ಈ ಒಂದು ಒಬ್ಬ ವ್ಯಕ್ತಿಯು ಆ ಸಮಯದಲ್ಲಿ ಚಿಪ್ಪನ್ನು ಬಲಗೈಯಲ್ಲಿ ಮಾತ್ರವಲ್ಲ ಹಣೆಯ ಮೇಲೆ ಚಿಪ್ಪನ್ನು ಹಾಕಿಸಿಕೊಳ್ಳಬೇಕಾದರೆ ಅವನೇನು ಮಾಡಬೇಕು? ಮೊದಲು ಈ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಅಂದರೆ ಆರಾಧನೆ ಮಾಡಬೇಕು. ಅಂದರೆ ಈ ಕ್ರಿಸ್ತ ವಿರೋಧಿ ರಕ್ಷಕನು ಎಂಬುದಾಗಿ ಆತನು ಹೃದಯಪೂರ್ವಕವಾಗಿ ಒಪ್ಪಿಕೊಂಡು ಅಂಗೀಕಾರ ಮಾಡಬೇಕು. ಅಂದರೆ ಸೈತಾನನನ್ನು ಆತನು ಒಪ್ಪಿಕೊಳ್ಬೇಕು ಮತ್ತು ಅಂಗೀಕಾರ ಮಾಡಬೇಕೆಂಬ ಚೆನ್ನಾಗಿ ತಿಳ್ಕೊಳ್ಳಿ ಪ್ರಿಯ. ನಂತರವಾಗಿ ಅವನು ಬಲಗೈಯ ಮೇಲೆ ಅಥವಾ ಹಣೆಯ ಮೇಲೆ ಆ ಚಿಪ್ಪನ್ನು ಆತನು ಏನು ಮಾಡಬೇಕು? ಅದರ ಹೆಸರನ್ನು ಸೂಚಿಸುವ ಈ ಗುರುತು ಚಿಪ್ಪನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ನಾವಿಲ್ಲಿ ಕಾಣ್ತೇವೆ ಪ್ರಿಯರೇ. ಆದರೆ ಈ
ಮೊದಲನೇದಾಗಿ ಚಿಪ್ಪನ್ನು ತಗೊಳ್ಳದಿದ್ದರೆ ಆ ಒಂದು ಸಮಯದಲ್ಲಿ ಏನಾಗ್ತದೆ, ಕ್ರಯ ವಿಕ್ರಯಗಳನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ನಡೆಸೋದಕ್ಕೆ ಸಾಧ್ಯವಿಲ್ಲ, ಯಾವುದೇ ವ್ಯವಹಾರಗಳನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಕಾರಣ ಆವಾಗ ಈ ಒಂದು ಕಾಗದದ ನೋಟ್ಗಳಾಗಲಿ ನಾಣ್ಯಗಳು ಆ ಸಮಯದಲ್ಲಿ ಲಭ್ಯವಾಗಿರುವುದಿಲ್ಲ. ಎಲ್ಲವೂ ಡಿಜಿಟಲ್ ಮನಿ ಇರುತ್ತದೆ ಪ್ರಿಯರೇ. ಎಲ್ಲವೂ ಈ ಒಂದು ಚಿಪ್ನಲ್ಲಿ ಅಡಕವಾಗಿರ್ತದೆ. ಮತ್ತು ಮಾತ್ರವಲ್ಲ, ಆ ಸಮಯದಲ್ಲಿ ಈ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ಗಳು ಕೂಡ ಆ ಸಮಯದಲ್ಲಿ ಲಭ್ಯವಾಗಿರುವುದಿಲ್ಲ. ಎಲ್ಲವೂ ಚಿಪ್ನಲ್ಲಿ ಒಂದು ನಮ್ಮ ಏನೆಲ್ಲ ಬ್ಯಾಂಕ್ ಅಕೌಂಟ್ಗಳು ಎಲ್ಲವೂ ಅಡಕವಾಗಿರ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು. ಅದಕ್ಕಾಗಿ ಆ ಚಿಪ್ ಇಲ್ಲದೆ ಯಾವುದೇ ಕ್ರಯ ವಿಕ್ರಯಗಳನ್ನು ಒಬ್ಬ ವ್ಯಕ್ತಿ ಆ ಒಂದು ಮಹಾಸಂಕಟದ ಕಾಲದಲ್ಲಿ ಮಾಡುವುದಕ್ಕೆ ಅನುಮತಿ ಇರುವುದಿಲ್ಲ ಅಥವಾ ಅವಕಾಶವೂ ಇರುವುದಿಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು. ಮಾತ್ರವಲ್ಲ, ಯಾರೆಲ್ಲ ಈ ಒಂದು ವಿಗ್ರಹಕ್ಕೆ ಅಥವಾ ಈ ಒಂದು ಕ್ರಿಸ್ತ ವಿರೋಧಿಗೆ ನಮಸ್ಕಾರ ಮಾಡಲ್ಲ, ಅಂದರೆ ಆರಾಧನೆ ಮಾಡಲ್ಲ, ಅವರನ್ನು ಕೊಲ್ಲುವಂಥ ಒಂದು ಅಧಿಕಾರವು ಇದಕ್ಕಿರ್ತದಂತೆ. ಅದನ್ನು ನಾವು ಪ್ರಕಟಣೆ 13ನೇ ಅಧ್ಯಾಯದ 15ರಿಂದ 18 ವಾಕ್ಯದಲ್ಲಿ ಅದನ್ನು ನಾವು ಓದಿದ್ದೇವೆ ಪ್ರಿಯರೇ. ಅದು ಬೇಕಾದ ಓದಿಕೊಡೋಣ. ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವು ಇದಕ್ಕೆ ದೊರೆಯಿತು. ಆ ಮೃಗದ ವಿಗ್ರಹವು ಮಾತಾಡುವುದು ತನಗೆ ನಮಸ್ಕರಿಸದವರೆಲ್ಲರಿಗೂ ಮರಣದಂಡನೆ ಆಗುವಂತೆ ಮಾಡುವುದು. ಈ ಎರಡನೇ ಮೃಗವು ಎರಡನೇ ಮೃಗ ಸುಳ್ಳು ಪ್ರವಾದಿ. ದೊಡ್ಡವರು ಚಿಕ್ಕವರು, ಐಶ್ವರ್ಯವಂತರು ಬಡವರು, ಸ್ವತಂತ್ರರು ದಾಸರು ಎಲ್ಲರೂ ತಮ್ಮ ತಮ್ಮ ಬಲಗೈಯ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತು ಹೊಂದಬೇಕೆಂತಲೂ ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಕೂಡದೆಂತಲೂ ಆಜ್ಞೆ ಮಾಡುತ್ತದೆ. ಸಾಕು. ಇಲ್ಲಿ ಮುಖ್ಯವಾಗಿ ನಾವು ನೋಡುವಂಥದ್ದು, ಈ ಚಿಪ್ಪ ಹಾಕದೆ ವ್ಯವಹಾರಗಳನ್ನು ಮಾಡುವ ಆಗಿಲ್ಲ. ಒಂದು ವೇಳೆ ಚಿಪ್ಪ ಹಾಕದೆ ಇರುವುದಕ್ಕೆ ಸಾಧ್ಯ. ಚಿಪ್ಪ ಹಾಕಬೇಕಾದರೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಕ್ರಿಸ್ತ ವಿರೋಧಿಯನ್ನು ಹೇಗೆ ಇವತ್ತು ನಾವು ಕರ್ತನ ಯೇಸು ಕ್ರಿಸ್ತನನ್ನು ರಕ್ಷಕನು ಒಡೆಯನೆಂಬುದಾಗಿ ನಾವು ಅಂಗೀಕಾರ ಮಾಡ್ತೇವಲ್ಲ, ಅದೇ ರೀತಿಯಲ್ಲಿ ಆ ದಿನಗಳಲ್ಲಿ ಕ್ರಿಸ್ತ ವಿರೋಧಿಯನ್ನು ಅವರು ಒಡೆಯನು ರಕ್ಷಕನೆಂಬುದಾಗಿ ಆ ವ್ಯಕ್ತಿಗಳು ಅಂಗೀಕಾರ ಮಾಡಬೇಕಾಗುತ್ತದೆ. ಪರಿಪೂರ್ಣವಾಗಿ ಸೈತಾನನಿಗೆ ತಮ್ಮ ಜೀವಿತವನ್ನು ಒಪ್ಪಿಸಿಕೊಡಬೇಕಾಗುತ್ತದೆ. ಅದಕ್ಕಾಗಿ ನಂತರವೇ ಆ ಚಿಪ್ಪನ್ನು ಅವರು ತಮ್ಮ ಬಲಗೈ ಮತ್ತು ಹಣೆಗಳ ಮೇಲೆ ಅದನ್ನು ಹಾಕಿಸಿಕೊಳ್ಳಬೇಕಾದುದೆಂಬುದಾಗಿ ಸತ್ಯವೇದ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ ಪ್ರಿಯರೇ. ಮತ್ತು ಇಲ್ಲಿ ಒಂದು ನೋಡಿ, ಚಿಪ್ಪು ಹಾಕಿಕೊಳ್ಳದಿದ್ದರೆ ವ್ಯವಹಾರಗಳು ನಡೆಸುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಚಿಪ್ಪು ಹಾಕಿಕೊಳ್ಳುವುದಾದರೆ ಅದಕ್ಕಿಂತ ಮುಂಚೆ ವ್ಯಕ್ತಿ ಮಾಡಬೇಕಾದ ಕಾರ್ಯ ಕ್ರಿಸ್ತ ವಿರೋಧಿಗೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ಅದನ್ನು ಒಡೆಯನಾಗಿ ಅದು ಏನು ಮಾಡಬೇಕಾಗುತ್ತದೆ, ಒಪ್ಪಿಕೊಂಡು ಅಂಗೀಕಾರ ಮಾಡಬೇಕಾಗಿರುತ್ತದೆ ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ ಪ್ರಿಯರೇ. ಆದರೆ ಇಲ್ಲಿ ನಾವು ನೋಡ್ತೇವೆ, ಯಾರು ಆ ಸಮಯದಲ್ಲಿ ಆ ಒಂದು ಚಿಪ್ಪನ್ನು ಬಲಗೈಯ ಮೇಲೆ ಹಣೆಯ ಮೇಲೆ ತಗೊಳ್ತಾರೋ ಅವರಿಗೆ 4 ವಿಧದ ಶಿಕ್ಷೆಗಳು ಉಂಟು ಎಂಬುದು ಮತ್ತೆ ನಾವು ನೋಡ್ತೇವೆ. ನಾವು ಆದಿಯಿಂದಲೇ ನಾವು ನೋಡುವುದಾದರೆ ನಂಬಿಕೆಗೋಸ್ಕರವಾಗಿ ಯಾರೆಲ್ಲ ನಿಂತಿದ್ದಾರೆ, ಕ್ರೈಸ್ತ ನಂಬಿಕೆಯಲ್ಲಿ ದೃಢವಾಗಿ ಯಾರು ನಿಲ್ತಾರಲ್ಲ, ಅವರಿಗೆ ವಿರೋಧವಾಗಿ ಸೈತಾನನು ಹಿಂಸೆಯನ್ನು ಎಬ್ಬಿಸುವಂಥದ್ದನ್ನು ಕೂಡ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯ 13 ವಾಕ್ಯದ ಪ್ರಕಾರ ತಂದೆಯಾದ ದೇವರು ಆತನು ಅಂಧಕಾರದ ದೊರೆತನದಿಂದ ನಮ್ಮನ್ನು ಬಿಡುಗಡೆ ಮಾಡಿ ತನ್ನ ಪ್ರಿಯಕುಮಾರನ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿದ್ದಾನೆ. ಆದರೆ ಈ ನಾವು ಬೆಳಕಿನ ರಾಜ್ಯಕ್ಕೆ ಸೇರಿಸಲ್ಪಟ್ಟ ನಂತರ ಸೈತಾನ ಏನು ಮಾಡ್ತಾ ಸುಮ್ಮನೆ ಕೂತ್ಕೊಳ್ಳಲ್ಲ. ಅವನ ಯುದ್ಧ ಲೋಕದಲ್ಲಿರುವಂಥ ಉಳಿದ ಜನರೊಟ್ಟಿಗೆ ಅಲ್ಲ, ಉಳಿದ ಜನರು ತನ್ನೊಟ್ಟಿಗೆ ಇದ್ದಾರಂತ ಅವನು ಚೆನ್ನಾಗಿ ಗೊತ್ತು. ಆದರೆ ಅವನ ಯುದ್ಧ ರಕ್ಷಣೆ ಹೊಂದಿದ ದೇವರ ಮಕ್ಕಳಿಗೆ ವಿರೋಧವಾಗಿ ಅವನ ಯುದ್ಧ ಎಂಬುದಾಗಿ ನಾವು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು. ಯಾಕಂದರೆ 13ನೇ ಅಧ್ಯಾಯ 17ನೇ ವಾಕ್ಯ ಓದಿಕೊಳ್ಳೋಣ. 13ನೇ ಅಧ್ಯಾಯ ಪ್ರಕಟಣೆ 12ನೇ ಅಧ್ಯಾಯ 17ನೇ ವಾಕ್ಯ, ಪ್ರಕಟಣೆ 12:17, ರೆವಲ್ಯೂಷನ್ 12:17. ಆಗ ಘಟ ಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಮೇಲೆ ಅಂದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರ ತೀರದ ಮರಳಿನ ಮೇಲೆ ನಿಂತನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅವನ ಯುದ್ಧ ದೇವರಿಗೂ ದೇವ ಜನರಿಗೂ ವಿರೋಧವಾಗಿದೆ. ಅವನಿಗೊಂದು ದೇವರು ಸಮಯ ನೇಮಕ ಮಾಡಿದ್ದಾನೆ, ಅಲ್ಲಿಯವರೆಗೆ ಅವನು ಯುದ್ಧ ಮಾಡ್ತಾನೇ ಇರ್ತಾನೆ.
ಅವನಿಗೆ ಒಂದು ಕೊನೆ ಇದೆ, ಸೈತಾನನಿಗೆ ಒಂದು ಕೊನೆ ದೇವರು ಇಟ್ಟಿದ್ದಾನೆ. ಅದು ಎಲ್ಲಿ? ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಅವನು ಈ ಗೋಗ್ ಮಾಗೋಗ್ ಯುದ್ಧದ ನಂತರ 1000 ವರ್ಷದ ಆಳ್ವಿಕೆಯ ನಂತರವಾಗಿ ಅವನು ಪುನಃ ಬಿಡಲಾಗುತ್ತದೆ. ಪುನಃ ಆತನು ಗೋಗ್ ಮಾಗೋಗ್ ಜನಾಂಗಗಳನ್ನು ಏನು ಮಾಡ್ತಾನೆ? ಮರಳು ಮಾಡಿ ತನ್ನ ಕಡೆಗೆ ಸೆಳೆದುಕೊಂಡು ಯೇಸುವಿಗೂ ನಮ್ಮ ಕ್ರೈಸ್ತ ವಿಶ್ವಾಸಿಗಳ ವಿರೋಧವಾಗಿ ಯುದ್ಧ ನೆಬ್ಬಿಸುವಾಗ ಅವನನ್ನು ಜೀವಂತವಾಗಿ ಕರ್ತನು ಏನು ಮಾಡ್ತಾನೆ? ಬೆಂಕಿ ಮತ್ತು ಗಂಧಕಗಳ ಸೆರೆಗೆ ಆತನು ದೊಬ್ಬಿ ಬಿಡ್ತಾನೆ. ಓದಿಯ ವಾಕ್ಯವನ್ನು. ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳು ಉರಿಯುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ಅಲ್ಲಿ ಮೃಗವು ಸುಳ್ಳು ಪ್ರವಾದಿಯೂ ಕೂಡ ಇದ್ದಾರೆ. ಅವರು ಹಗಲಿರುಳು ಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು. ನೋಡಿ, ನಿಜವಾದ ಬೆಂಕಿ ಗಂಧಕದ ಗೆರೆಗೆ ಅವನು ಏನು ಮಾಡ್ತಾನೆ? ಕೊನೆಗೆ ದೊಬ್ಬಲ್ಪಡುವಂಥದ್ದನ್ನು ಅಲ್ಲಿ ನಾವು ಅಲ್ಲಿಯವರೆಗೆ ಏನು ಮಾಡ್ತಾನೆ? ಆತನು ಎಷ್ಟು ಸಾಧ್ಯ ಅಷ್ಟು ಜನ ತನ್ನ ಜೊತೆಯಲ್ಲಿ ನರಕಕ್ಕೆ ಆತನು ಎಳ್ಕೊಂಡು ಹೋಗುವುದಕ್ಕೋಸ್ಕರವಾಗಿ ಅವನು ಪ್ರಯತ್ನ ಮಾಡ್ತಾನೆ ಪ್ರಿಯರೇ. ಆದ ಕಾರಣ ಸತ್ಯವನ್ನು ತಿಳಿದಂಥ ರಕ್ಷಣೆ ಹೊಂದಿದ ದೇವರ ಮಕ್ಕಳು ತುಂಬ ಜಾಗೃತಿಯು ಎಚ್ಚರಿಕೆ ಉಳ್ಳವರಾಗಿರಬೇಕು. ಈ ಲೋಕದೊಟ್ಟಿಗೆ ಯಾವುದೇ ಕಾರಣಕ್ಕೂ ನಾವು ಕಾಂಪ್ರಮೈಸ್ ರಾಜಿ ಮಾಡಲಿಕ್ಕೆ, ನಂಬಿಕೆ ವಿಚಾರದಲ್ಲಿ ರಾಜಿ ಮಾಡಲಿಕ್ಕೆ ಹೋಗಬಾರ್ದು. ಯಾವುದೇ ಕಾರಣಕ್ಕೂ ನಂಬಿಕೆ ವಿಚಾರದಲ್ಲಿ ನಾವು ರಾಜಿ ಮಾಡಲಿಕ್ಕೆ, ಹಿಂಸೆ ಬಂದಾಗಲೂ ರಾಜಿ ಮಾಡಲಿಕ್ಕೆ ಹೋಗಬಾರದು, ಅಥವಾ ಶೋಧನೆ ಬಂದಾಗಲೂ ರಾಜಿ ಮಾಡಲಿಕ್ಕೆ ಹೋಗಬಾರದು. ತುಂಬ ಜಾಗೃತಿ ಉಳ್ಳವರಾಗಿ ಲೋಕದಲ್ಲಿ ನಮ್ಮನ್ನು ಕಾಪಾಡಿಕೊಳ್ಳಬೇಕು. ವಾಕ್ಯದಲ್ಲಿ ಓದ್ತೇವೆ, 1 ಕೊರಿಂಥ 10:12 ವಾಕ್ಯ, 1 ಕೊರಿಂಥ 10:12 ಹೇಳ್ತದೆ, ನಿಂತಿದ್ದೆನ್ನದು ನೆನೆಸುವವನು ಬೀಳದಂತೆ ಎಚ್ಚರಿಕೆ ವಹಿಸಲಿ ಎಂಬುದಾಗಿ ಹೇಳ್ತದೆ. ಮಾತ್ರವಲ್ಲ, ಯೂದನ ಪತ್ರಿಕೆ ನಾವು 20-21 ವಾಕ್ಯ ಓದುವುದಾದರೆ ನಮ್ಮನ್ನು ಯಾವ ರೀತಿ ಕಾಪಾಡಿಕೊಳ್ಳಬೇಕೆಂಬುದಾಗಿ ದೇವರ ಪ್ರೀತಿಯಲ್ಲಿ ಅದು ಹೇಳ್ತದೆ. ಓದಿಕೊಳ್ಳೋಣ. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಹಾಗಾದರೆ ಮಹಾಸಂಕಟ ಕಾಲದಲ್ಲಿ ಅವಾಗ ಅವನು ತುಂಬ ಒತ್ತಡಪೂರ್ವಕವಾಗಿ ದೇವಜನರಿಗೆ ಎದುರಾಗಿ ಹೇಳ್ತಾನೆ, ಹೇಗಾದಿರುವ ನಂಬಿಕೆ ನಷ್ಟ ಮಾಡಬೇಕು. ಯಾಕಂದರೆ ಆವಾಗ 3 ಗುಂಪು ಜನರಿರ್ತಾರೆ. ಆವಾಗಲೇ ನಾನು ಕಳೆದ ಸಂಚಿಕೆ ಹೇಳಿದ್ದೇನೆ, ಸಂಕಟ ಕಾಲದ 7 ವರ್ಷಗಳ ಅವಧಿಯಲ್ಲಿ ಈ ಭೂಮಿಯಲ್ಲಿರುವವರು ಕೇವಲ 3 ಗುಂಪುಗಳು ಮಾತ್ರ. ಅದು ಯಾರೆಂದರೆ, ರಕ್ಷಣೆ ಹೊಂದಿ ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡು ಪವಿತ್ರವಾಗಿ ಪರಿಶುದ್ಧವಾಗಿ ಭೂಮಿಯಲ್ಲಿ ಜೀವಿಸದೆ ರಹಸ್ಯ ಭರಣದಲ್ಲಿ ಕೈ ಬಿಡಲ್ಪಟ್ಟವರ ಒಂದು ಗುಂಪು ಜನ. 2ನೇ ಗುಂಪು ಯಹೂದ್ಯರಾಗಿದ್ದಾರೆ. 3ನೇ ಗುಂಪು ಜನಾಂಗಗಳು. ಹೀಗೆ 3 ಗುಂಪು ಜನರು ಆ ಸಮಯದಲ್ಲಿ ಈ ಭೂಮಿಯಲ್ಲಿ ಇರ್ತಾರೆ. ಅವರಿಗೆ ಬೇರೆ ಬೇರೆ ವಿಧವಾಗಿ ಸುವಾರ್ತೆ ಸಿಗ್ತದೆ ಮತ್ತು ಅವರು ಆ ಸಮಯದಲ್ಲಿ ರಕ್ಷಣೆ ಹೊಂದಿಕೊಳ್ತಾರೆ ಪ್ರಿಯರೇ. ಆದರೆ ಈ ರಕ್ಷಣೆ ಹೊಂದಿಕೊಂಡಂಥ ದೇವಜನರಿಗೆ ಎದುರಾಗಿ ಸೈತಾನನು ತುಂಬ ಒಂದು ಫೋರ್ಸ್ಫುಲ್ ಆಗಿ, ಅಂದರೆ ಒತ್ತಡಪೂರ್ವಕವಾಗಿ ಹೇಗಾದರೂ ಅವರ ನಂಬಿಕೆ ನಾಶ ಮಾಡೋದಕ್ಕಾಗಿ ಆತನೇನು ಮಾಡ್ತಾನೆ? ಪ್ರಯತ್ನವನ್ನು ಮಾಡುವ ಆತನು ಆಗಿರುತ್ತಾನೆ ಪ್ರಿಯರೇ. ಆದ ಕಾರಣ ಈಗಲೂ ಕೂಡ, ಇವತ್ತಿನ ದಿನಮಾನಗಳಲ್ಲೂ ಕೂಡ, ಒಂದು ವೇಳೆ ಸಂಕಟ ಕಾಲದಲ್ಲಿ ಯಾರಾದರೂ ಅಕಸ್ಮಾತ್ ಉಳಿದುಕೊಂಡರೂ ಕೂಡ ನಂಬಿಕೆಯಲ್ಲಿ ನಾವು ಕಾಂಪ್ರಮೈಸ್ ಆಗಬಾರದು. ನಂಬಿಕೆಯಲ್ಲಿ ನಾವು ರಾಜಿ ಮಾಡಿಕೊಳ್ಳಬಾರ್ದು. ನಂಬಿಕೆಗಾಗಿ, ಸತ್ಯಕ್ಕಾಗಿ ನಾವು ನಿಲ್ಲಬೇಕು. ನಾವು ಆದಿಕಾಂಡದಿಂದ ಪ್ರಕಟಣೆವರೆಗೆ ನಾವು ಓದುವುದಾದರೆ ಎಷ್ಟೋ ದೇವಭಕ್ತರು ಸಾಯುವವರೆಗೆ ನಂಬಿಗಸ್ತರಾಗಿ ನಿಂತರು. ನಂಬಿಕೆಗೋಸ್ಕರವಾಗಿ ಪ್ರಾಣ ಬಿಟ್ಟಂಥ ಎಷ್ಟೋ ದೇವಭಕ್ತರನ್ನು ನಾವಲ್ಲಿ ಕಾಣ್ತೇವೆ. ಹಿಂಸೆ ಬಂದಾಗ ಅವರು ರಾಜಿ ಮಾಡಿಕೊಳ್ಳಲಿಲ್ಲ. ಹಿಂಸೆ ಬಂದಾಗ ಅವರು ಹಿಂಜರಿದು ಹೋಗಲಿಲ್ಲ. ಅವರು ನಂಬಿಕೆಯಲ್ಲಿ ದೃಢವಾಗಿ ನಿಂತಿರುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಅಲ್ಲಲ್ಲಿಯ ಇವತ್ತು ಯೇಸು ಸ್ವಾಮಿಯನ್ನು ಯಾರಾದರೊಬ್ಬರು ಅಂಗೀಕಾರ ಮಾಡಿದರೆ, ಆತನ ಮಾರ್ಗದಲ್ಲಿ ಒಬ್ಬ ವ್ಯಕ್ತಿ ನಡೀತಾ ಇದ್ದರೆ ಅವನಿಗೆ ವಿರೋಧವಾಗಿ ಅವನ ಕುಟುಂಬದವರೇ ಎದ್ದು ಹೇಳುತ್ತಾರೆ, ಅವನ ಸಹಿತರು ಎದ್ದು ಹೇಳುತ್ತಾರೆ, ನೆರೆಕೆರೆಯವರೇ ಎದ್ದು ಹೇಳುತ್ತಾರೆ. ಇವತ್ತು ನಾವು ನೋಡ್ತೇವೆ ಲೋಕದಲ್ಲಿ ಅವನಿಗೆ ವಿರೋಧವಾಗಿ ತೊಂದರೆ ಮಾಡುವಂಥದ್ದು, ಉಪದ್ರವಿಸುವಂಥದ್ದು, ಹಿಂಸೆ ಕೊಡುವಂಥದ್ದು, ಇವೆಲ್ಲವನ್ನು ನಾವು ಇವತ್ತಿನ ದಿನಮಾನಗಳಲ್ಲಿ, ಯಾಕಂದರೆ ಇದು ಇವತ್ತಿನ ದಿನಮಾನಗಳಲ್ಲಿ ಮಾತ್ರವಲ್ಲ, ಆಗಿನಿಂದಲೂ ಅದು ಆರಂಭಗೊಂಡಂಥ ಒಂದು ಕಾರ್ಯವಾಗಿದೆ ಪ್ರಿಯರೇ. ಯೇಸುವನ್ನು ಅಂಗೀಕಾರ ಮಾಡಿದರೆ ಬೇರೆ ಯಾವ ನಾಮದಲ್ಲಿ ಬೇಕಾದರೆ ನಂಬಿಕೆ ಇಡಿ, ಏನು ಬೇಕಾದರೆ ಮಾಡಿ, ಅಲ್ಲಿ ತೊಂದರೆ ಇರುವುದಿಲ್ಲ. ಅಥವಾ ಏನು ಬೇಕಾದ್ರೆ ನೀವು ಮಾಡ್ಕೊಳ್ಳಿ, ವ್ಯಭಿಚಾರ ಮಾಡಿ
ಅಥವಾ ವಿಗ್ರಹಾರ್ಧನೆ ಮಾಡಿ ಅಥವಾ ಕಳ್ಳತನ ಮಾಡಿ ದರೋಡೆ ಮಾಡಿ ಮಾದಕ ದ್ರವ್ಯ ಸೇವನೆ ಮಾಡಿ ಅದು ಕುಡುಕತನ ಮಾಡಿ ಏನು ಬೇಕಾದರೆ ಮಾಡಿ ಲೋಕ ನಿಮಗೇನು ತೊಂದರೆ ಕೊಡಲ್ಲ, ಹಿಂಸೆ ಕೊಡಲ್ಲ, ಬದಲಿಗೆ ಪ್ರೋತ್ಸಾಹ ಕೂಡ ಕೊಡುತ್ತದೆ, ಸಹಕರಿಸುವಂಥದ್ದು ಕೂಡ ಆಗಿರುತ್ತದೆ. ಆದರೆ ಒಬ್ಬ ವ್ಯಕ್ತಿ ತನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಕರ್ತನಾದ ಯೇಸು ಸ್ವಾಮಿಯನ್ನು ರಕ್ಷಕನ ಒಡೆಯನಾಗಿ ಅಂಗೀಕಾರ ಮಾಡಿ ಆತನ ಮಾರ್ಗದ ನಡೆಯಲಿಕ್ಕೆ ಆರಂಭಿಸುವಾಗ ಈ ಲೋಕ ಅವನಿಗೆ ದೂರವಾಗಿ ನಿಲ್ಲುತ್ತದೆ. ಅದಕ್ಕೆ ಒಂದು ವಾಕ್ಯ ಉಂಟು, ಯೋಹನ್ನನ ಸುವಾರ್ತೆ 15, 18, 19 ವಾಕ್ಯ ಓದುವ. ಜಾನ್ ಚಾಪ್ಟರ್ 15, 18, 19. ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತೆಂದು ತಿಳುಕೊಳ್ಳಿರಿ. ನೀವು ಲೋಕದ ಕಡೆಯವರು ಆಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಾ ಇತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ಇಲ್ಲಿ ಸ್ಪಷ್ಟವಾಗಿ ನಾವು ಕಾಣ್ತೇವೆ. ನಾವು ಹಳೆ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿಯೂ ನಂಬಿಕೆಗೋಸ್ಕರವಾಗಿ ಸಾಯುವವರೆಗೆ ನಿಂತ ಎಷ್ಟೋ ಭಕ್ತರ ಜೀವಿತಗಳ ಕುರಿತಾಗಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಉದಾಹರಣೆಗೆ ಯೋಸೇಫನ ಕುರಿತು ಓದುವುದಾದರೆ, ಅದು ಓದುವುದು ಬೇಡ, ಆದಿಕಾಂಡ 39 ನಾವು 7ನೇ ವಾಕ್ಯದಿಂದ 20ನೇ ವಾಕ್ಯದವರೆಗೆ ಓದುವುದಾದರೆ, ಪೊಟಿಫರನ ಪತ್ನಿ ಪಾಪಕ್ಕೋಸ್ಕರವಾಗಿ ಅವನನ್ನು ಪ್ರೇರೇಪಿಸುತ್ತಾಳೆ. ಅವನಿಗೆ ಗೊತ್ತು, ಅವಳಿಂದ ತಪ್ಪಿಸಿಕೊಂಡು ಹೋಗಿದ್ರೆ, ಅವಳ ಆಸೆ ನೆರವೇರಿಸದೆ ತಪ್ಪಿಸಿಕೊಂಡು ಹೋದರೆ ಅವನಿಗೆ ಖಂಡಿತ ಒಂದೇ ಮರಣ ಶಿಕ್ಷೆ ಸಂಭವಿಸಬಹುದು ಮುಂದೆ, ಅಥವಾ ಕಾರಾಗೃಹಕ್ಕೆ ಆತನು ಹೋಗುವ ಸನ್ನಿವೇಶ ಬರಬಹುದು. ಅವನಿಗೆ ಗೊತ್ತು, ಅವನು ತಪ್ಪು ಹೊರಿಸಿ ಏನು ಬೇಕಾದರೂ ಅವಳಿಗೆ ಮಾಡಲಿಕ್ಕೆ ಅಧಿಕಾರ ಇದೆ ಅಂತ ಚೆನ್ನಾಗಿ ಗೊತ್ತು. ಆದರೆ ಅವನು ತನ್ನ ದೇವರಿಗೆ ಭಯಪಟ್ಟು ಪರಿಶುದ್ಧತೆಗೋಸ್ಕರ ನಂಬಿಕೆಗೋಸ್ಕರ ನಿಲ್ಲುವುದನ್ನು ಕೂಡ ಅಲ್ಲಿ ನಾವು ಕಾಣ್ತೇವೆ. ಅಂಥ ಯೋಸೆಫನನ್ನು ಕೊನೆಗೆ ದೇವರು ಮಾನಿಸಿ ಅವನಿಗೆ ಮಾಡಿದಂಥ ವಾಗ್ದಾನಗಳನ್ನು ದೇವರಲ್ಲಿ ನೆರವೇರಿಸುವುದನ್ನು ಅಲ್ಲಿ ನಾವು ಕಾಣ್ತೇವೆ. ಪ್ರಿಯರೇ, ನಾವು ದಾನಿಯೇಲನ ಪುಸ್ತಕಕ್ಕೆ ಬರುವ 3ನೇ ಅಧ್ಯಾಯ 1ನೇ ವಾಕ್ಯದಿಂದ ಅಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಯಾವ ರೀತಿಯಲ್ಲಿ ನಂಬಿಕೆಗೋಸ್ಕರವಾಗಿ ನಿಂತರು ಎಂಬುದಾಗಿ ನೋಡುವ. ಕಾರಣ ಆಗ ನೆಬೂಕದ್ನೆಚ್ಚರನಾದ ಅರಸನು ಅಲ್ಲಿ ಒಂದು ದೊಡ್ಡ ಮೂರ್ತಿಯನ್ನು ಆತನು ಮಾಡಿ, ಇದೇ ನಿಮ್ಮ ದೇವರಾಗಿದ್ದಾನೆ, ಇದಕ್ಕಲ್ಲದೆ ಬೇರೆ ಯಾವುದಕ್ಕೂ ದೇವರೆಂಬುದಾಗಿ ನೀವು ಅಡ್ಡಬಿದ್ದು ಆರಾಧನೆ ಮಾಡಕೊಡೋದು. ಒಂದು ವೇಳೆ ಯಾರಾದರೂ ಹಾಗೆ ಮಾಡಿದರೆ ಅವರಿಗೆ ಉರಿಯುವಂಥ ಒಂದು ಬೆಂಕಿಯ ಆವಿಗೆಯಲ್ಲಿ ಅವರನ್ನು ಹಾಕಲಾಗುವುದೆಂಬಂಥ ಒಂದು ಪ್ರಕಟಣೆ ಹೊರಡಿಸುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ಆ ಸಮಯದಲ್ಲಿ ಬಾಬೇಲಿನಲ್ಲಿ ಸೆರೆಗೆ ಹೋದಂತಹ ಇಸ್ರೇಲ್ ಜನರು ತುಂಬ ಇದ್ದರು. ಇಲ್ಲಿ ನಾನು ಎಣಿಸ್ತೇನೆ, ಅಲ್ಲಿ ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿಲ್ಲ, ಕಾರಣ ತುಂಬ ಯಹೂದ್ಯರಲ್ಲಿ ಇದ್ದಾರೆ. ಎಲ್ಲ ಯಹೂದ್ಯರು ಅಲ್ಲಿ ರಾಜಿ ಮಾಡಿಕೊಂಡಿರಬಹುದೆಂಬುದಾಗಿ ಎನಿಸ್ತೇನೆ ನಾನು. ಎಲ್ಲರೂ ತಲೆ ತಗ್ಗಿಸಿರಬಹುದು, ಆ ಮೂರ್ತಿಗೆ ಅಡ್ಡ ಬಿದ್ದಿರಬಹುದು. ಆದರೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬಂಥ 3 ಯುವಕರು ಏನು ಮಾಡ್ತಾರೆ ಗೊತ್ತುಂಟಾ? ನಂಬಿಕೆಗೋಸ್ಕರ ನಿಲ್ತಾರೆ. ಸತ್ಯ ಏನು ಎಂಬುದಾಗಿ ಅವರು ಅರಿತವರಾಗಿದ್ದರು. ನಾನು ಯಾಕೆ ಇದನ್ನು ಹೇಳ್ತೇನೆ ಅಂದರೆ, ಈ ಸಂಕಟ ಕಾಲದಲ್ಲಿ ಇದೇ ರೀತಿಯ ಹೋರಾಟಗಳು ಬರ್ತದೆ ಪ್ರಿಯರೇ. ನಂಬಿಕೆಯಿಂದ ನಮ್ಮನ್ನು ಬೀಳಿಸುವುದಕ್ಕೋಸ್ಕರವಾಗಿ, ನಮ್ಮಲ್ಲಿ ಕ್ರಿಸ್ತ ನಂಬಿಕೆಯನ್ನು ನಾಶ ಮಾಡುವುದಕ್ಕಾಗಿ ಸೈತಾನನು ಅನೇಕ ವಿಧವಾದ ತಂತ್ರಗಳನ್ನು ಮಾಡ್ತಾನೆ. ಆದರೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಯಾವ ರೀತಿಯಲ್ಲಿ ನಂಬಿಕೆಗೋಸ್ಕರ ನಿಂತರೆಂಬುದಾಗಿ ನಾವು ಓದಿಕೊಳ್ಳೋಣ. 3ನೇ ವಾಕ್ಯ, 3ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದುವ. ದಾನಿಯೇಲನ ಪುಸ್ತಕ. ರಾಜನಾದ ನೆಬೂಕದ್ನೆಚ್ಚರನು 60 ಮೊಳ ಎತ್ತರದ 6 ಮೊಳ ಅಗಲದ ಒಂದು ಬಂಗಾರದ ಪ್ರತಿಮೆಯನ್ನು ಮಾಡಿಸಿ ಬಾಬೇಲ್ ಸಂಸ್ಥಾನದ ದೂರ ಎಂಬ ಬಯಲಿನಲ್ಲಿ ನಿಲ್ಲಿಸಿದನು. ಆಗ ರಾಜನಾದ ನೆಬೂಕದ್ನೆಚ್ಚರನು ತಾನು ನಿಲ್ಲಿಸಿದ ಪ್ರತಿಮೆಯ ಪ್ರತಿಷ್ಠೋತ್ಸವಕ್ಕೆ ಉಪರಾಜ, ನಾಯಕ, ದೇಶಾಧಿಪತಿ, ಮಂತ್ರಿ, ಕೋಶಾಧ್ಯಕ್ಷ, ನ್ಯಾಯಾಧಿಪತಿ, ವಿಚಾರಕ ಇವರನ್ನು ಸಮಸ್ತ ಸಂಸ್ಥಾನಾಧಿಕಾರಿಗಳನ್ನು ಒಟ್ಟುಗೂಡಿಸುವಂತೆ ದೂತರನ್ನು ಕಳುಹಿಸಲು ಆ ಉಪರಾಜ, ನಾಯಕ, ದೇಶಾಧಿಪತಿ, ಮಂತ್ರಿ, ಕೋಶಾಧ್ಯಕ್ಷ, ನ್ಯಾಯಾಧಿಪತಿ, ವಿಚಾರಕ ಇವರು ಸಮಸ್ತ ಸಂಸ್ಥಾನಾಧಿಕಾರಿಗಳು
ಸಂಸ್ಥಾನಾಧಿಕಾರಿಗಳು ರಾಜನಾದ ನೆಬೂಕದ್ನೆಜರನು ನಿಲ್ಲಿಸಿದ ಪ್ರತಿಮೆಯ ಪ್ರತಿಷ್ಠೋತ್ಸವಕ್ಕೆ ನೆರೆದು ನೆಬೂಕದ್ನೆಜರನು ನಿಲ್ಲಿಸಿದ ಪ್ರತಿಮೆಯ ಮುಂದೆ ನಿಂತುಕೊಂಡರು. ಆಗ ಸಾರುವವನು ಗಟ್ಟಿಯಾಗಿ ಕೂಗಿ ವಿವಿಧ ಜನಾಂಗ ಕುಲ ಭಾಷೆಗಳವರೇ ನಿಮಗೆ ರಾಜಾಜ್ಞೆಯಾಗಿದೆ. ನೀವು ತುತ್ತೂರಿ ಕೊಳಲು ಕಿನ್ನರಿ ತಂಬೂರಿ ವೀಣೆ ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ನೀವು ಅಡ್ಡಬಿದ್ದು ರಾಜನಾದ ನೆಬೂಕದ್ನೆಜರನು ನಿಲ್ಲಿಸಿರುವ ಬಂಗಾರದ ಪ್ರತಿಮೆಯನ್ನು ಪೂಜಿಸಬೇಕು. ಯಾವನು ಅಡ್ಡಬಿದ್ದು ಪೂಜಿಸುವುದಿಲ್ಲವೋ ಅವನು ತಕ್ಷಣವೇ ದಗದಗನೆ ಉರಿಯುವ ಆವಿಗೆಯೊಳಗೆ ಹಾಕಲ್ಪಡುವನು ಎಂದು ಸಾರಿದನು. ಆದ ಕಾರಣ ಅದೇ ಕಾಲದಲ್ಲಿ ಸಮಸ್ತ ಜನಾಂಗ ಕುಲ ಭಾಷೆಗಳವರು ತುತ್ತೂರಿ ಕೊಳಲು ಕಿನ್ನರಿ ತಂಬೂರಿ ವೀಣೆ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಎಲ್ಲರೂ ಅಡ್ಡಬಿದ್ದು ರಾಜನಾದ ನೆಬೂಕದ್ನೆಜರನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸಿದರು. ಹೀಗಿರಲು ಆ ಸಮಯದಲ್ಲಿ ಕೆಲವು ಮಂದಿ ಪಂಡಿತರು ಯೆಹೂದ್ಯರ ಮೇಲೆ ದೂರು ಹೊರಿಸುವುದಕ್ಕೆ ಸನ್ನಿಧಿಗೆ ಬಂದು ರಾಜನಾದ ನೆಬೂಕದ್ನೆಜರನೇ ಅರಸೇ ಚಿರಂಜೀವಿಯಾಗಿರು ಪ್ರಭುವೇ ತುತ್ತೂರಿ ಕೊಳಲು ಕಿನ್ನರಿ ತಂಬೂರಿ ವೀಣೆ ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಪ್ರತಿಯೊಬ್ಬನು ಅಡ್ಡಬಿದ್ದು ಬಂಗಾರದ ಪ್ರತಿಮೆಯನ್ನು ಪೂಜಿಸಲಿ. ಯಾವನು ಅಡ್ಡಬಿದ್ದು ಪೂಜಿಸುವುದಿಲ್ಲವೋ ಅವನು ದಗದಗಿಸುವ ಆವಿಗೆಯೊಳಗೆ ಹಾಕಲ್ಪಡಲಿ ಎಂದು ಆಜ್ಞೆ ಮಾಡಿದೆಯಲ್ಲ. ನೀನು ಬಾಬೆಲ್ ಸಂಸ್ಥಾನದ ಕಾರ್ಯಭಾರವನ್ನು ವಹಿಸಿಕೊಟ್ಟ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬ ಕೆಲವು ಮಂದಿ ಯೆಹೂದ್ಯರು ಇದ್ದಾರೆ. ರಾಜನೇ, ಇವರು ನಿನ್ನನ್ನು ಲಕ್ಷಿಸುವುದಿಲ್ಲ, ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಅರಿಕೆ ಮಾಡಲು ನೋಡಿ, ಇಲ್ಲಿ ಬೇರೆ ಜನರು ಬಂದು ರಾಜನಿಗೆ ದೂರು ಕೊಡ್ತಾ ಇದ್ದಾರೆ. ಇನ್ನು ನಿಲ್ಲಿಸಿದಂಥ ಒಂದು ಆಜ್ಞೆ ಉಂಟು, ರಾಜಾಜ್ಞೆ ಇದೆ, ಒಂದು ಕಾನೂನು ಬಂದಿದೆ. ಮೂರ್ತಿಯನ್ನೇ ರಾಜನು ಸಿದ್ಧ ಮಾಡಿದ ಆ ಮೂರ್ತಿಯನ್ನೇ ದೇವರೆಂಬುದಾಗಿ ಆರಾಧಿಸಿ ಪೂಜಿಸಬೇಕೆಂಬುದಾಗಿ. ಆದರೆ ಬೇರೆಯವರು ಬಂದು ಅವನಿಗೆ ದೂರು ಕೊಡ್ತಾ ಇದ್ದಾರೆ, ರಾಜನಿಗೆ ದೂರು ಕೊಡ್ತಾ ಇರುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಪ್ರಿಯರೇ, ನಮ್ಮಲ್ಲಿ ಒಂದು ಪ್ರತ್ಯೇಕತೆ ಇರುವಂಥದ್ದು ಅತಿ ಪ್ರಾಮುಖ್ಯವಾದದ್ದು. ನಾವು ನಂಬಿಕೆಯಲ್ಲಿ ಎಲ್ಲಿ ಹೋದರೂ ಕೂಡ ಕ್ರೈಸ್ತ ವಿಶ್ವಾಸಿಗಳೆಂಬುದಾಗಿ ಜನರು ತಿಳಿದುಕೊಳ್ಳಬೇಕು. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ನಂಬಿಕೆ ಜೀವಿತ, ನಮ್ಮ ಸ್ವಭಾವದ ಮೂಲಕವಾಗಿ ಜನರು ನಮ್ಮಲ್ಲಿ ತಿಳಿದುಕೊಳ್ಳಬೇಕು. ನಾವು ನಿಜವಾದ ದೇವರ ಮಕ್ಕಳೆಂಬುದಾಗಿ ಜನರು ಅರಿತುಕೊಳ್ಳುವ ಹಾಗೆ ನಾವು ನಡ್ಕೊಳ್ಬೇಕು. ಪ್ರಿಯರೇ, ಇಲ್ಲಿ ಅವರು ತಿಳಿದುಕೊಳ್ತಾರೆ, ಇವರ ಮೂರ್ತಿಗೆ ಅಡ್ಡ ಬೀಳ್ತಾ ಇಲ್ಲ ಎಂಬುದಾಗಿ. ನಾನು ಎಣಿಸ್ತೇನೆ, ಇವರು ಆ ಸಮಯದಲ್ಲಿ ನಂಬಿಕೆಗೋಸ್ಕರ ನಿಂತ ಕಾರಣ ಎಷ್ಟೋ ಅಲ್ಲಿಯ ಬಾಬೆಲಿನ ಜನರು ಸತ್ಯದೇವರನ್ನು ಅರಿತುಕೊಂಡಿರಬಹುದು. ಓಕೆ, ಮುಂದೆ ಓದಿ. ನೆಬೂಕದ್ನೆಜರನು ಉಗ್ರ ಕೋಪವುಳ್ಳವನಾಗಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರನ್ನು ಹಿಡಿತರಬೇಕೆಂದು ಆಜ್ಞಾಪಿಸಿದನು. ಹಾಗೆ ಅವರನ್ನು ಹಿಡಿತರಲು ನೆಬೂಕದ್ನೆಜರನು ಅವರಿಗೆ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರೇ, ನೀವು ನನ್ನ ದೇವರನ್ನು ಸೇವಿಸದೆ ನಾನು ನಿಲ್ಲಿಸಿದ
ಬಂಗಾರದ ಪ್ರತಿಮೆಯನ್ನು ಪೂಜಿಸದೇ ಇರುವುದು ಬೇಕೆಂದೇ ಮಾಡಿದ್ದು ಈಗಲಾದರೂ ನೀವು ಸಿದ್ಧವಾಗಿದ್ದು ತುತ್ತೂರಿ ಕೊಳಲು ಕಿನ್ನರಿ ತಂಬೂರಿ ವೀಣೆ ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಅಡ್ಡಬಿದ್ದು ನಾನು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿದರೆ ಸರಿ ಇಲ್ಲವಾದರೆ ತಕ್ಷಣವೇ ದಗದಗನೆ ಉರಿಯುವ ಆವಿಗೆಯೊಳಗೆ ಹಾಕಲ್ಪಡುವಿರಿ. ನಿಮ್ಮನ್ನು ನನ್ನ ಕೈಯೊಳಗಿಂದ ಬಿಡಿಸಬಲ್ಲ ದೇವರು ಯಾರು ಎಂದು ಹೇಳಿದನು. ಇದನ್ನು ಕೇಳಿ ಶದ್ರಕ್ ಮೇಷಕ್ ಅಬೇದ್ನೆಗೋ ನೋಡಿ ಅವರ ತೀರ್ಮಾನ ನೋಡಿ ಇಲ್ಲಿ. ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರು ರಾಜನಿಗೆ ನೆಬೂಕದ್ನೆಜರನೇ ಈ ವಿಷಯದಲ್ಲಿ ನಾವು ನಿಮಗೆ ಏನು ಹೇಳಬೇಕಾಗಿಲ್ಲ. ಅರಸೆ ನಾವು ಸೇವಿಸುವಂತ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು ಎಂತ ನಂಬಿಕೆ ನೋಡಿ. ಚಿತ್ತವಿಲ್ಲದಿದ್ದರೂ ದೇವರಿಗೆ ಬಿಡಿಸುವಂತ ಚಿತ್ತ ಇಲ್ಲದಿದ್ದರು ರಾಜನೇ ಅಂದ್ರೆ ಸಾವಿಗೆ ಒಪ್ಪಿಸಿದ್ರು ಕೂಡ ಇದು ನಿಮಗೆ ತಿಳಿದಿರಲಿ ನಾವು ನಿಮ್ಮ ದೇವರುಗಳನ್ನು ಸೇವಿಸುವುದಿಲ್ಲ. ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟನು. ಆಗ ನೆಬೂಕದ್ನೆಜರನು ಕೋಪೋದ್ರೇಕದಿಂದ ಮುಖಭಾವವನ್ನು ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರ ಕಡೆಗೆ ಬೇರೆ ಮಾಡಿಕೊಂಡು ಆವಿಗೆಯನ್ನು ನಿತ್ಯಕ್ಕಿಂತ 7ರಷ್ಟು ಹೆಚ್ಚಾಗಿ ಉರಿಸಬೇಕೆಂದು ಆಜ್ಞಾಪಿಸಿದನು. ಇದಲ್ಲದೆ ತನ್ನ ಸೈನ್ಯದ ಕೆಲವು ಮಂದಿ ಶೂರರಿಗೆ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರನ್ನು ಕಟ್ಟಿ ದಗದಗನೆ ಉರಿಯುವ ಆವಿಗೆಯೊಳಗೆ ಎತ್ತಿ ಹಾಕಬೇಕೆಂದು ಅಪ್ಪಣೆ ಕೊಟ್ಟನು. ಅದರಂತೆ ಶಲ್ಯ ಈಜಾರು ಮುಂಡಾಸ ಮೊದಲಾದ ಉಡುಪನ್ನು ಧರಿಸಿಕೊಂಡಿದ್ದ. ಹಾಗೆಯೇ ಅವರನ್ನು ಕಟ್ಟಿ ದಗದಗನೆ ಉರಿಯುವ ಆವಿಗೆಯೊಳಗೆ ಹಾಕಿಬಿಟ್ಟರು. ಹೀಗಾಗಲು ರಾಜಾಜ್ಞೆಯು ಖಂಡಿತವಾಗಿದ್ದರಿಂದಲೂ ಆವಿಗೆಯ ಕಾವು ಅತಿ ತೀಕ್ಷ್ಣವಾಗಿದ್ದರಿಂದಲೂ ಅಗ್ನಿಜ್ವಾಲೆಯು ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರನ್ನು ಎತ್ತಿ ಹಾಕಿದವರನ್ನೇ ಸಂಹರಿಸಿತು. ಶದ್ರಕ್ ಮೇಷಕ್ ಅಬೇದ್ನೆಗೋ ಈ ಮೂವರು ಕಟ್ಟಲ್ಪಟ್ಟವರಾಗಿ ದಗದಗನೆ ಉರಿಯುವ ಆವಿಗೆಯ ಮಧ್ಯದಲ್ಲಿ ಬಿದ್ದು ಬಿಟ್ಟರು. ಆಗ ರಾಜನಾದ ನೆಬೂಕದ್ನೆಜರನು ಬೆಚ್ಚಿ ಬಿದ್ದು ತಟ್ಟನೆದ್ದು ತನ್ನ ಮಂತ್ರಿಗಳನ್ನು ಕಟ್ಟಿದ ಮೂವರನ್ನು ನಾವು ಬೆಂಕಿಯೊಳಗೆ ಹಾಕಿಸಲಿಲ್ಲವೋ ಎಂದು ಕೇಳಲು ಅವರು ರಾಜನಿಗೆ ಅರಸೆ ಹೌದು ಸತ್ಯ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಅವನು ಇಗೋ ಕಟ್ಟಿಲ್ಲದ ನಾಲ್ವರನ್ನು ನೋಡುತ್ತೇನೆ. ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ. ಅವರಿಗೆ ಯಾವ ಹಾನಿಯೂ ಇಲ್ಲ. ನಾಲ್ಕನೆಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂದು ಹೇಳಿ ದಗದಗನೆ ಉರಿಯುವ ಆವಿಗೆಯ ಬಾಯಿಯ ಬಳಿಗೆ ಹೋಗಿ ಪರಾತ್ಪರ ದೇವರ ಸೇವಕರಾದ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರೇ ಬನ್ನಿ ಹೊರಗೆ ಬನ್ನಿ ಎಂದು ಕೂಗಲು ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರು ಬೆಂಕಿಯೊಳಗಿಂದ ಹೊರಟು ಬಂದರು. ಅಲ್ಲಿ ಕೂಡಿದ್ದ ಉಪರಾಜ ನಾಯಕ ದೇಶಾಧಿಪತಿ ಮಂತ್ರಿಗಳು ಅವರನ್ನು
ನೋಡಿ ಅವರ ಮೇಲೆ ಬೆಂಕಿಯ ಅಧಿಕಾರ ನಡೆದಿಲ್ಲ. ಅವರ ತಲೆ ಕೂದಲು ಸುಟ್ಟಿಲ್ಲ. ಅವರ ಶಲ್ಯಗಳಿಗೆ ವಿಕಾರವಿಲ್ಲ. ಬೆಂಕಿಯ ವಾಸನೆ ಮುಟ್ಟಿಲ್ಲ ಎಂದು ತಿಳಿದುಕೊಂಡರು. ಆಗ ನೆಬೂಕದ್ನೆಚ್ಚರನು ಸತ್ಯಕ್ಕಾಗಿ ನಿಂತಾಗ ದೇವರು ಆ ಬೆಂಕಿಯ ಆವಿಯೊಳಗೆ ಇಳಿದು ಬಂದು ಅವರು ರಕ್ಷಿಸುವಂಥ ವಿಧವನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದೇ ಸಾಯುವುದಕ್ಕೆ ಏನಾಗಲಿಲ್ಲ, ಅವರು ಹಿಂಜಾರಲಿಲ್ಲ ಪ್ರಿಯರೇ. ಸಾಯುವುದಕ್ಕೂ ಕೂಡ ಅವರು ರಕ್ತ ಸಾಕ್ಷಿಗೆ ಸಾಯುವುದಕ್ಕೂ ಕೂಡ ಅವರು ಸಿದ್ಧವಾಗುವಂಥದ್ದು ಅಲ್ಲಿ ಕಾಣ್ತೇವೆ ಪ್ರಿಯರೇ. ನಂಬಿಕೆಗೋಸ್ಕರವಾಗಿ ದೇವರ ಮಕ್ಕಳಾದ ನಾವು ಯಾವತ್ತೂ ಕೂಡ ಸಾಯುವುದಕ್ಕೂ ಸಿದ್ಧವಾಗಿರಬೇಕು. ಪ್ರಕಟಣೆ 2:11 ವಾಕ್ಯ ಓದುವ, ಅಲ್ಲಿ ಬರೆದಿಟ್ಟು ರೆವಲ್ಯೂಷನ್ 2:10. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ ನೀನು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ. ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಪ್ರಕಟಣೆ 12:11 ರೆವಲ್ಯೂಷನ್ 12:11. ಅವರು ಪ್ರಾಣದ ಮೇಲಣ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಯೋಹನ 12:25, ಜಾನ್ 12:25. ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳಕೊಳ್ಳುವನು. ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು. ಅಂದರೆ ಈ ಲೋಕದಲ್ಲಿ ನಾವು ನಂಬಿಕೆಗೋಸ್ಕರವಾಗಿ ಮರಣ ಬಂದರೂ ಕೂಡ ನಾವೇನು ಮಾಡಬೇಕು? ನಂಬಿಕೆಯನ್ನು ಬಿಟ್ಟು ಬಿಡಬಾರ್ದು. ನಂಬಿಕೆಗೋಸ್ಕರವಾಗಿ ದೃಢವಾಗಿ ನಿಲ್ಲಬೇಕು. ನಂಬಿಕೆಯಲ್ಲಿ ನಾವು ರಾಜಿ ಮಾಡಲಿಕ್ಕೆ ಹೋಗಬಾರ್ದು ಎಂಬುದಾಗಿ ವಾಕ್ಯವೆಲ್ಲ ನಮಗೆ ಕಲಿಸಿಕೊಡ್ತಾ ಇದೆ ಪ್ರಿಯರೇ. ಸಂಕಟ ಕಾಲದಲ್ಲಿ ಅಂತೂ ಆ ಒಂದು ಚಿಪ್ಪನ್ನು ಬಲಗೈಯ ಮೇಲೂ ಹಣೆಯ ಮೇಲೂ ತೆಗೆದುಕೊಡುವುದಕ್ಕೆ ಸಿದ್ಧವಾಗಬಾರ್ದು. ಕ್ರಿಸ್ತವರಿಗೆ ನಮಸ್ಕಾರ ಮಾಡಲಿಕ್ಕೆ ಹೋಗಬಾರ್ದು. ಸತ್ಯವನ್ನು ತಿಳಿದಂಥವ್ರ ಮಕ್ಕಳು ಸತ್ಯಕ್ಕಾಗಿ ನಿಲ್ಲುವವರಾಗಿರಬೇಕು ಪ್ರಿಯರೇ. ನನ್ನ ಹೆಸರು ಇವತ್ತು ನನ್ನ ವಾರ್ತೆಗಳು ಯಾರು ಕೂಡ ಸಂಕಟ ಕಾಲದಲ್ಲಿ ಇರುವುದಿಲ್ಲ ಎಂಬುದಾಗಿ ನಂಬುತ್ತೇನೆ. ಯಾಕಂದರೆ ಯೇಸುವಿನ ರಸಭರಣದಲ್ಲಿ ಅವರು ಎತ್ತಲ್ಪಡ್ತಾರೆ ಎಂಬುದಾಗಿ ನಾನು ನಂಬುತ್ತೇನೆ ಪ್ರಿಯರೇ. ಓಕೆ, ನಾವು ಪುನಃ ಅಲ್ಲಿ ದಾನಿಯೇಲನ ಪುಸ್ತಕಕ್ಕೆ ಬರುವ 3ನೇ ಅಧ್ಯಾಯಕ್ಕೆ. ಆಗ ನೆಬೂಕದ್ನೆಚ್ಚರನು ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರ ದೇವರಿಗೆ ಸ್ತೋತ್ರವಾಗಲಿ. ಆತನು ತನ್ನ ದೂತನನ್ನು ಕಳುಹಿಸಿ ತನ್ನಲ್ಲಿ ಭರವಸೆವಿಟ್ಟು ರಾಜ್ಯಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ನಾವ ದೇವರನ್ನು ಸೇವಿಸಿ ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನ್ನ ಸೇವಕರನ್ನು ಉದ್ಧರಿಸಿದನಲ್ಲ. ಸಕಲ ಜನಾಂಗ ಕುಲ ಭಾಷೆಗಳವರಲ್ಲಿ ಯಾರಾದರೂ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರ ದೇವರ ವಿಷಯದಲ್ಲಿ ಅಲ್ಲದ ಮಾತನ್ನಾಡಿದರೆ ಅವರನ್ನು ಚೂರು ಚೂರಾಗಿ ಕತ್ತರಿಸಿ ಅವರ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಬೇಕೆಂಬ ಆಜ್ಞೆಯನ್ನು ವಿಧಿಸುತ್ತೇನೆ. ಹೀಗೆ ಉದ್ಧರಿಸಲು ಸಮರ್ಥನಾದ ಇನ್ನಾವ ದೇವರು ಇಲ್ಲವಲ್ಲ ಎಂದು ಹೇಳಿದನು. ಬಳಿಕ ರಾಜನು ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರನ್ನು ಬಾಬೆಲ್ ಸಂಸ್ಥಾನದಲ್ಲಿ ಉನ್ನತ ಪದವಿಗೆ ತಂದನು. ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಹಲ್ಲೆಲೂಯಾ, ಸತ್ಯಕ್ಕಾಗಿ ನಿಂತ ದೇವರ ಮಕ್ಕಳಿಗೆ ಯಾವ ರೀತಿ ಜಯ ಸಿಕ್ಕಿತ್ತು ಎಂಬುದಾಗಿ ಇಲ್ಲಿ ನಾವು ಕಾಣ್ತೇವೆ. ಅವರು ಸಾಯುವುದಕ್ಕೆ ಸಿದ್ಧವಾಗಿದ್ದರು. ಒಂದು ದೇವರವರ ಪರೀಕ್ಷೆ ಕೂಡ ಮಾಡಿರಬಹುದು ಪ್ರಿಯರೇ. ಸಂಕಟ ಕಾಲದಲ್ಲಿ ಸಾಯುವವರೆಗೆ ನಾವು ನಂಬಿಕಸ್ಥರಾಗಿ ನಿಲ್ಲಬೇಕಾಗುತ್ತದೆ. ಯಾವುದೇ ಕಾರಣಕ್ಕೂ ಆ ಚಿಪ್ಪನ್ನು ತಗೋಬಾರದು. ಮಾತ್ರವಲ್ಲ, ಕ್ರಿಸ್ತ ವಿರುದ್ಧ ವಿಗ್ರಹಕ್ಕೂ ಕ್ರಿಸ್ತ ವಿರುದ್ಧಗೂ ನಮಸ್ಕಾರ ಮಾಡಬಾರದು ಪ್ರಿಯರೇ. ಒಂದು ವೇಳೆ ಹಾಗೆ ಮಾಡದಿದ್ದರೆ ಹಿಂಸೆ ಉಂಟಾಗುತ್ತದೆ. ಕ್ರಿಸ್ತ ವಿರುದ್ಧ ಏನು ಮಾಡ್ತಾನೆ? ಚಿತ್ರಹಿಂಸೆ ಕೊಟ್ಟು ಸೆರೆಮನೆಗೆ ಹಾಕಿ ಕೊನೆಗೂ ನಂಬಿಕೆಯನ್ನು ಬಿಡದಿದ್ದರೆ, ನಂಬಿಕೆಗೋಸ್ಕರ ದೃಢವಾಗಿ ನಿಂತರೆ ಕೊನೆಗೆ ಅವನೇನು ಮಾಡ್ತಾನೆ? ಆ ವ್ಯಕ್ತಿಯ ಆ ಕ್ರೈಸ್ತ ವಿಶ್ವಾಸಿಗಳ ತಲೆಯನ್ನು ಕಡಿದು ಅವನು ಕೊಂದು ಹಾಕುತ್ತಾನೆ ಪ್ರಿಯರೇ. ನಾವು 5ನೇ ಮುದ್ರೆಯ ಸಮಯದಲ್ಲಿ ಹೊಡೆಯುವ ಸಂದರ್ಭದಲ್ಲಿ ಪ್ರಕಟಣೆ 6:9-11 ಓದಿದ್ದೇವೆ.
ಆ ಯಜ್ಞವಿದ್ಯೆ ಕೆಳಗಡೆ ತಲೆ ವಹಿಸಿಕೊಂಡವರ ಆತ್ಮಗಳು ಇವರೇ ಆಗಿದ್ದಾರೆ. ಚಿತ್ರಹಿಂಸೆ ಅನುಭವಿಸಿ ಸಂಕಟ ಕಾಲದಲ್ಲಿ ಸತ್ತು ಹೋದಂಥ ದೇವರ ಮಕ್ಕಳಾಗಿದ್ದಾರೆ ಎಂಬುದಾಗಿ ನಾವಲ್ಲಿ ನೋಡ್ತೇವೆ. ಈ ಒಂದು ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯದಲ್ಲಿ ಕೂಡ 5ರಿಂದ ನಾವು ಓದುವುದಾದರೆ ಅಲ್ಲಿ ಕೂಡ ಈ ರಾಜನೇ 30 ದಿವಸಗಳ ದೇವರೆಂಬುದಾಗಿ ಆರಾಧಿಸಬೇಕೆಂಬಂಥ ಒಂದು ಕಾನೂನಲ್ಲಿ ಬರ್ತಾ ಇದೆ. ಆದರೆ ಇಲ್ಲಿ ಕೇವಲ ಇದು ದಾನಿಯೇಲನನ್ನು ನಾಶ ಮಾಡೋದಕ್ಕೆ ಉದ್ದೇಶದಿಂದ ಕಾನೂನು ತಂದದಾಗಿತ್ತು. ಆದರೆ 10ನೇ ವಾಕ್ಯದಲ್ಲಿ ಓದ್ತೇವೆ, ದಾನಿಯೇಲ ಇದೆಲ್ಲ ಕೇಳಿದರೂ ಕೂಡ ಆತನು ಏನು ಮಾಡ್ತಾನೆ, ದಿನಕ್ಕೆ 3 ಆವರ್ತಿ ಸತ್ಯ ದೇವರಿಗೆ ಆರಾಧನೆ ಮಾಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ಲೋಕದಲ್ಲಿ ಕ್ರೈಸ್ತ ವಿಶ್ವಾಸಿಗಳು ಜೀವಿಸುವ ಸಂದರ್ಭದಲ್ಲಿ ಲೋಕದೊಟ್ಟಿಗೆ ನಾವು ಕಾಂಪ್ರಮೈಸ್ ಆಗಲಿಕ್ಕೆ ನಂಬಿಕೆ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಲಿಕ್ಕೆ ಹೋಗಕೂಡದು. ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ಸತ್ಯ ಏನು ನಮಗೆ ಗೊತ್ತಿದೆ, ಆ ಸತ್ಯಕ್ಕಾಗಿ ನಿಲ್ಲಬೇಕು. ಸತ್ಯದ ಪ್ರಕಾರವೇ, ವಾಕ್ಯದ ಪ್ರಕಾರವೇ ಈ ಭೂಮಿಯಲ್ಲಿ ನಾವು ದೇವರನ್ನು ಆರಾಧಿಸಬೇಕು. ಮಾತ್ರವಲ್ಲ, ಆತ್ಮೀಯ ಕಾರ್ಯಗಳನ್ನು ಮಾಡುವವರಾಗಿರಬೇಕು. ಪ್ರಿಯರೇ, ನಂಬಿಕೆಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಜೀವ ಹೋದರೂ ಕೂಡ, ಹಿಂಸೆ ಬಂದರೂ ಕೂಡ, ಏನೇ ಬಂದರೂ ಕೂಡ, ಏನೇ ತೊಂದರೆ ಬಂದರೂ ಕೂಡ ನಾವು ದೃಢವಾಗಿ ನಂಬಿಕೆಗೋಸ್ಕರ ನಿಲ್ಲುವವರಾಗಿರಬೇಕೆಂಬುದಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಪ್ರಿಯರೇ, ಆ ದಿನಮಾನಗಳಲ್ಲಿ ಅಂದರೆ ಸಂಕಟ ಕಾಲದಲ್ಲಿ ಅನೇಕರು ಸತ್ಯಕ್ಕಾಗಿ ನಿಲ್ತಾರೆ. ಪ್ರಿಯರೇ, ನಾವು ಈ ರೀತಿಯಲ್ಲಿ ಯಾರೆಲ್ಲ ಚಿಪ್ಪು ತಗೊಳ್ತಾರಲ್ಲ ಬಲಗೈಯಲ್ಲಿ ಹಣೆಯಲ್ಲಿ, ಅಂದರೆ ಈ ಕ್ರಿಸ್ತ ವಿರೋಧಿಯನ್ನು ಅದರ ವಿಗ್ರಹವನ್ನು ಆರಾಧಿಸಿ ಕ್ರಿಸ್ತ ವಿರೋಧಿಯನ್ನು ಆತ ರಕ್ಷಕನು ಎಂಬುದಾಗಿ ಒಪ್ಪಿಕೊಂಡು ಅಂಗೀಕರಿಸಿ ಆ ಚಿಪ್ಪನ್ನು ಯಾರು ತಗೊಳ್ತಾರಲ್ಲ ಅವರಿಗೆ 4 ವಿಧವಾದ ಶಿಕ್ಷೆಯನ್ನು ಇಲ್ಲಿ ಪ್ರಕಟ ಮಾಡಲಾಗಿದೆ. 1ನೇದು ಶಿಕ್ಷೆ ಏನಾಗಿದೆ ಓದೋಣ. ಪ್ರಕಟಣೆ 14ನೇ ಅಧ್ಯಾಯದ 10ನೇ ವಾಕ್ಯದಿಂದ ಓದಿಕೊಳ್ಳೋಣ. ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನು ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷಾರಸವನ್ನು ಕುಡಿಯುವನು. ನೋಡಿ, ನೋಡಿ, ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನು ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷಸವನ್ನು ಆತನ ಏನಾಗ್ತಾನೆ, ಕುಡಿತಾನೆ. ಇದು ಮೊದಲ ಶಿಕ್ಷೆ ಆಗಿದೆ. ಸತ್ಯ ಹೇಳಬೇಕಾದ್ರೆ 7 ವರ್ಷಗಳ ಸಂಕಟ ಕಾಲ ಉಂಟಲ್ಲ, ಅದು ದೇವರ ಕೋಪವು ಸುರಿಯುವಂಥ ಒಂದು ಸಮಯ ಭೂಮಿಯಲ್ಲಿ. ಆ ದಿವಸಗಳು ಜೀವಿಸುವಂಥ ಭೂನಿವಾಸಿಗಳಿಗೆ ಅಯ್ಯೋ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಸಾಧಾರಣವಾದಂಥ ದಿವಸಗಳಲ್ಲ ಪ್ರಿಯರೇ. ಒಂದು ಕಡೆ ಪ್ರಕೃತಿ ವಿಕೋಪಗಳುಂಟಾಗ್ತದೆ, ನಕ್ಷತ್ರಗಳು ಬೀಳುವಂಥದ್ದು, ಅಥವಾ ಈ ಒಂದು ಏನು ಹೇಳ್ತದೆ ಭೂಕಂಪಗಳಾಗುವಂಥದ್ದು, ಅಥವಾ ಬೇರೆ ಬೇರೆ ರೀತಿಯ ಕಾರ್ಯಗಳು, ಅಥವಾ ಕ್ಷಾಮಗಳು ಬರುವಂಥದ್ದು, ನೀರು ಕಹಿ ಆಗುವಂಥದ್ದು, ಅಥವಾ ಈ ಒಂದು ಆನೆಕಲ್ಲಿನ ಮಳೆ ಬೀಳುವಂಥದ್ದು, ಅನೇಕ ವಿಧವಾದ ಉಪದ್ರವಗಳ ಸಮಯದಲ್ಲಿ ಇರ್ತದೆ ಪ್ರಿಯರೇ. ಆ ದಿವಸಗಳಲ್ಲಿ ಸಾಮಾನ್ಯವಾಗಿ ಜೀವಿಸುವುದು ತುಂಬ ಕಷ್ಟ, ಸುಲಭವಿಲ್ಲ. ಆ ದಿವಸಗಳಲ್ಲಿ ಮಾತ್ರ ನಂಬಿಕೆಯಲ್ಲಿ ಜೀವಿಸುವುದು, ನಿಲ್ಲುವುದು ಅದು ಇನ್ನೂ ಕಷ್ಟವಾದಂಥ ಒಂದು ಸಂಗತಿ ಎಂಬುದಾಗಿ ಹೇಳುವುದಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. ಅಂಥ ಒಂದು ಸಂದರ್ಭದಲ್ಲಿ ಕೆಲವೊಬ್ಬರು ಕಾಂಪ್ರಮೈಸ್ ಮಾಡಿಕೊಳ್ತಾರೆ ಜೀವ ಉಳಿಸುವುದಕ್ಕೋಸ್ಕರ. ಅವಾಗಲೇ ಹೇಳಿದೆ, ಯೋಹನ್ನನ ಸುವಾರ್ತೆ 12ನೇ ಅಧ್ಯಾಯ 25ನೇ ವಾಕ್ಯ ಪ್ರಕಾರವಾಗಿ ಜೀವ ಉಳಿಸುವುದಕ್ಕೋಸ್ಕರವಾಗಿ ಅವರು ಏನು ಮಾಡ್ತಾರೆ, ಈ ಒಂದು ಸೈತಾನೊಟ್ಟೆ ಕ್ರಿಸ್ತ ವಿರುದ್ಧ ರಾಜ್ಯ ಮಾಡಿಕೊಂಡು ಅವರು ಕ್ರಿಸ್ತ ವಿರುದ್ಧ ವಿಗ್ರಹಕ್ಕೂ ಕ್ರಿಸ್ತ ವಿರುದ್ಧಗೂ ನಮಸ್ಕಾರ ಮಾಡಿ ತಮ್ಮ ಬಲಗೈಯ ಮೇಲೂ ತಮ್ಮ ಹಣೆಯ ಮೇಲೂ ಆ ಒಂದು ಗುರುತನ್ನು ಚಿಪ್ಪನ್ನು ಅವರು ಪಡೆದುಕೊಳ್ಳುವುದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಅವರ ಕುರಿತಾಗಿ ಈ ವಾರ್ತೆ ಹೇಳ್ತದೆ ಏನೆಂದರೆ, ಅವರು ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನು ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷರಸವನ್ನು ಅವರು ಕುಡಿಯುವರು. ದೇವರ ಕೋಪವು ಪ್ರಕಟವಾಗುವಂಥ ಸಮಯ 7 ವರ್ಷಗಳ ಸಂಕಟ ಕಾಲ. ನಾವು ಮತ್ತಾಯನ ಸುವಾರ್ತೆ 3ನೇ 7ನೇ ವಾಕ್ಯ ಓದುವ. ಸ್ನಾನಿಕ ಯೋಹನ್ನನು ತನ್ನ ಬಳಿಗೆ ದೀಕ್ಷೆ ತೆಗೆದುಕೊಳ್ಳೋದಕ್ಕೆ ಬಂದಂಥ ಆ ಯಹೂದ್ಯರಿಗೆ ಏನು ಹೇಳ್ತಾನೆ ನೋಡುವ. ಆದರೆ ಅವನು ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ ಎಲೈ ಸರ್ಪ ಜಾತಿಯವರೇ ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು. ಅಂದರೆ ಮುಂದೆ ಇವತ್ತು ನೀವು ಸರಿಯಾಗಿ ಮಾನಸಾಂತರ ಪಡೆದಿದ್ದರೆ ಒಂದು ದಿವಸ ಮುಂದೆ ಇದೆ ದೇವರ ಕೋಪವು ಈ ಭೂಮಿಯಲ್ಲಿ ಪ್ರಕಟವಾಗುವಂಥ ಸಮಯ ಎಂಬುದಾಗಿ ಸ್ನಾನಿಕ ಯೋಹನ್ನನು ಅವರನ್ನು ಎಚ್ಚರಿಸ್ತಾ ಇದ್ದಾನೆ. ಪ್ರಿಯರೇ, ಆ ಕೋಪದಿಂದ ಹೇಗೆ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ? ಅವರು ಮಾನಸಾಂತರ ಮಾಡಿಕೊಳ್ಳದೆ ಈಗ ಈ ಸುಂಕದವರು ಪಾಪಿಗಳೆಲ್ಲರೂ ಮಾನಸಾಂತರ ಪಟ್ಟು ಸ್ನಾನಿಕ ಯೋಹನ್ನನ ಬಳಿ ದೀಕ್ಷೆ ತೆಗೆದುಕೊಳ್ತಾರೆ.
ಅವರು ಮಾನಸಾಂತರ ಪಟ್ಟುಕೊಳ್ಳದೆ ದೀಕ್ಷೆ ತಂದುಕೊಳ್ಳುವುದಕ್ಕಾಗಿ ಬರ್ತಾ ಇದ್ದಾರೆ. ಅವರನ್ನು ಇಲ್ಲಿ ಎಚ್ಚರಿಸುವಂಥದ್ದನ್ನು ಕಾಣ್ತಾ ಇದ್ದೇವೆ. ಇವತ್ತು ನಿಜವಾಗಿ ನೀವು ಮಾನಸಾಂತರ ಪಟ್ಟುಕೊಳ್ಳದೆ ಹೋದರೆ ಮುಂದೆ ಬರುವ ದೇವರ ಕೋಪದಿಂದ ಹೇಗೆ ತಪ್ಪಿಸಿಕೊಳ್ತೀರಿ? ರೋಮ 5:9 ಓದಿ. ರೋಮನ್ಸ್ 5:9. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವಂತ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ. ಆತನ ಮೂಲಕ ಬರುವಂತ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ. ಇಲ್ಲಿ ರೋಮನ ಪೌಲನು ಸ್ಪಷ್ಟವಾಗಿ ಹೇಳ್ತಾರೆ, ಆತನ ಮೂಲಕ ಬರೋ ಕೋಪ ಯಾವಾಗ? ಅದು ಸಂಕಟ ಕಾಲ, 7 ವರ್ಷಗಳ ಸಂಕಟ ಮತ್ತು ಮಹಾ ಸಂಕಟ ಕಾಲದಲ್ಲಿ ನಿಜವಾದ ದೇವರ ಕೋಪ, ಈ ರೌದ್ರ ಈ ಭೂಮಿಯಲ್ಲಿ ಸುರಿಯುವಂಥ ಸಮಯ. ಆದರೆ ನಾವು ಆತನ ರಕ್ತ ತೊಳೆಯಲ್ಪಡುವುದ ನಿಮಿತ್ತವಾಗಿ ಆ ಕೋಪದಿಂದ ನಾವು ತಪ್ಪಿಸಿಕೊಳ್ತೇವೆ. ಅದನ್ನೇನು ಪ್ರಕಟಣೆ 3:10 ಏನು ಹೇಳ್ತಾ ನೋಡುವ. ಪ್ರಕಟಣೆ ರೆವಲ್ಯೂಷನ್ 3:10 ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂ ನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಲೋಕದ ಮೇಲೆ ಬರುವಂತ ಶೋಧನೆ ಸಮಯ ಅದು ಸಂಕಟ ಕಾಲವಾಗಿದೆ. ಆದರೆ ದೇವರ ಸಹನ ವಾಕ್ಯವನ್ನು ಈಗ ನಾವು ಕಾಪಾಡಿಕೊಂಡು ಸತ್ಯಕ್ಕಾಗಿ ನಿಂತರೆ, ಪವಿತ್ರವಾಗಿ ಜೀವನ ಮಾಡಿದರೆ ನಾವು ಎತ್ತಲ್ಪಡುವಿಕೆಯಲ್ಲಿ ಯೇಸುವಿನ ರಸಮರಣದಲ್ಲಿ ನಾವು ಪರಲೋಕಕ್ಕೆ ಎತ್ತಲ್ಪಡುತ್ತೇವೆ ಪ್ರಿಯರೇ. ಇನ್ನೊಂದು ವಾಕ್ಯ ಓದಿ, 16 ವಾಕ್ಯ ಓದಿ. 1 ಥೆಸಲೋನಿಕ 2:16 ಓದಿ. 1 ಥೆಸಲೋನಿಕ 2:16. ಅನ್ಯ ಜನರಿಗೆ ರಕ್ಷಣೆ ಆಗುವಂತೆ ಸುವಾರ್ತೆಯನ್ನು ಹೇಳುವ ನಮಗೆ ಅಡ್ಡಿ ಮಾಡುತ್ತಾರೆ. ಹೀಗೆ ತಮ್ಮ ಪಾಪ ಕೃತ್ಯಗಳನ್ನು ಎಲ್ಲಾ ಕಾಲಗಳಲ್ಲಿಯೂ ಪರಿಪೂರ್ಣ ಮಾಡುವುದಕ್ಕೆ ಹೋಗುತ್ತಾರೆ. ಆದರೆ ದೇವರ ಕೋಪವು ಅವರ ಮೇಲೆ ಸಂಪೂರ್ಣವಾಗುತ್ತಾ ಬಂತು. ದೇವರ ಕೋಪ ಅವರ ಮೇಲೆ ಯಾರು ಮಾನಸಾಂತರ ಪಡಲ್ಲ, ಪಾಪದಲ್ಲಿ ಮುಂದುವರಿಯುತ್ತಾರೆ, ಅವರ ಮೇಲೆ ದೇವರ ಕೋಪವು ಸಂಪೂರ್ಣವಾಗುತ್ತೆಂಬ ಎಚ್ಚರಿಕೆಯನ್ನು ಇಲ್ಲಿ ಪೌಲನು ಕೊಡ್ತಾನೆ. 1 ಥೆಸಲೋನಿಕ 5:9. 1 ಥೆಸಲೋನಿಕ ಚಾಪ್ಟರ್ 5:9 ವರ್ಸ್. ಯಾಕೆಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ಕೋಪಕ್ಕೆ ದೇವರು ನಮ್ಮನ್ನು ನೇಮಕ ಮಾಡಲಿಲ್ಲ. ಈಗ ನಾವು ರಕ್ಷಣೆ ಹೊಂದಿಕೊಂಡ್ರೆ, ಈಗ ಯೇಸುವಿನ ಬರೋಣದಲ್ಲಿ ಎತ್ತಲ್ಪಡುವುದಾದರೆ ಆ ಕೋಪದ ಪ್ರಕಟವಾಗುವ ಸಮಯದಲ್ಲಿ ಈ ಭೂಮಿಯಲ್ಲಿ ನಾವು ಇರುವುದಿಲ್ಲ ಪ್ರಿಯರೇ ಎಂಬುದಾಗಿ ಇದರ ಮೂಲಕವಾಗಿ ನಾನು ಹೇಳುವುದಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಹಾಗಾದರೆ ಇಲ್ಲಿ ಯಾರು ಕ್ರಿಸ್ತವಿದ್ಯಾ ಸಮಯದಲ್ಲಿ ವಿಗ್ರಹಕ್ಕೆ ನಮಸ್ಕಾರ ಮಾಡಿ ಕ್ರಿಸ್ತವಿದ್ಯೆಯನ್ನು ಅಂಗೀಕಾರ ಮಾಡಿ ಬಲಗೈಯ ಮೇಲೂ ಹಣೆ ಮೇಲೂ ಆ ಒಂದು ಗುರುತನ್ನು ಚಿಪ್ಪನ್ನು ತಗೊಳ್ತಾರೋ ಅವರಿಗೆ ದೇವರ ಕೋಪ ಎಂಬ ಪಾತ್ರೆಯಲ್ಲಿ ಏನು ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ಒಂದು ರಾಕ್ಷಸವನ್ನು ಕುಡಿಲಿಕ್ಕೆ ಕೊಡಲಾಗುವುದೆಂಬುದಾಗಿ. ಅಂದರೆ ಇದರ ಕೋಪ ಭಯಂಕರ, ಅಷ್ಟು ಕೋಪ. ಕೆಲವೊಂದು ವಾಕ್ಯನ ಬೇಕಾದರೂ ಕೊಡ್ತೇನೆ ನಾನು. ಪ್ರಕಟಣೆ 16:2 ವಾಕ್ಯ ಓದಿ. ರೆವಲ್ಯೂಷನ್ 16:2. ಆಗ ಮೊದಲನೆಯವನು ಹೊರಟು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಭೂಮಿಗೆ ಹೊಯ್ದನು. ಕೂಡಲೇ ಆ ಮೊದಲನೆಯ ಮೃಗದ ಗುರುತನ್ನು ಹೊಂದಿ ಅದರ ವಿಗ್ರಹಕ್ಕೆ ನಮಸ್ಕಾರ ಮಾಡುವ ಮನುಷ್ಯರ ಮೈ ಮೇಲೆ ಕೆಟ್ಟ ಉರಿ ಹುಣ್ಣು ಎದ್ದಿತು. ನೋಡಿ, ಕೆಟ್ಟ ಉರಿ ಯಾರಿಗೆ? ವಿಗ್ರಹಕ್ಕೆ ನಮಸ್ಕಾರ ಮಾಡಿದಂಥ ವ್ಯಕ್ತಿಗಳ ಮೇಲೆ, ಆ ಚಿಪ್ಪನ್ನು ತಗೊಂಡಂಥ ಜನರ ಮೇಲೆ ಕೆಟ್ಟ ಹುಣ್ಣು ಅಲ್ಲಿ ಎದ್ದು ಬರುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಭಯಂಕರ ಯಾತನೆ ಇರ್ತದೆ ಪ್ರಿಯರೇ. ಪ್ರಕಟಣೆ 9:6 ಪ್ರಕಾರವಾಗಿ ಆ ದಿವಸಗಳಲ್ಲಿ ಜನರು ಮರಣ ಹುಡುಕುತ್ತಾರೆ, ಮರಣ ಸಿಗಲ್ಲ ಅವರಿಗೆ. ಓದಿ ರೆವಲ್ಯೂಷನ್ 9:6. ಆ ಕಾಲದಲ್ಲಿ ಮನುಷ್ಯರು ಮರಣ ಬಯಸ್ತಾರೆ. ಸತ್ರ ಸಾಕು, ಈ ಉಪದ್ರವ ನಮಗೆ ತಾಳಿಕೊಳ್ಳಿಕ್ಕೆ ಆಗಲ್ಲ, ಮರಣ ಬಯಸ್ತಾರೆ. ಆದರೆ ಅದು ಪ್ರಾಪ್ತವಾಗಲ್ಲ. ಸಾಯಬೇಕೆಂದು ಕೋರುವರು, ಆದರೆ ಮೃತ್ಯುವು ಅವರ ಬಳಿಯಿಂದ ಓಡಿ ಹೋಗುವುದು. ದೇವರ ಕೋಪ ರೌದ್ರ ಸುರಿಸಲ್ಪಡುವಂಥ ಸಮಯ ಅದು. ನಾನು
ಏಷ್ಯನ ಪುಸ್ತಕ 24ನೇ ಅಧ್ಯಾಯ ಓದೋದು ಬೇಡ, 1-23 ವಾಕ್ಯ ಉಂಟು ಅದರಲ್ಲಿ. ಏಷ್ಯ 13:4-16 ವಚನಗಳು, ಅದು ಎಜೆಕಿಯಲ್ 31-3 ಮತ್ತು ಚಪಾನಿಯ 1:4-18 ವಾಕ್ಯ, ಚಪಾನಿಯ 3:8. ಇವೆಲ್ಲ ವಾಕ್ಯಗಳ ಮೂಲಕ ನಿಮಗೆ ಕಳೆದ ಸಂಚಿಕೆಗಳಲ್ಲಿ ಆ ಕೋಪದ ಸಮಯದಲ್ಲಿ ಏನೆಲ್ಲ ಇರ್ತದೆ, ಯಾವ ರೀತಿಯಲ್ಲಿ ಕೋಪ ಅದು ಪ್ರಕಟ ಆಗ್ತದೆ ಎಂಬುದಾಗಿ ನಾನು ವಿವರಣೆ ಕೊಟ್ಟಿದ್ದೇನೆ ಪ್ರಿಯರೇ. 2ನೇ ಶಿಕ್ಷೆ ಕುರಿತ ಓದುವ 10ನೇ ವಾಕ್ಯ, ಪ್ರಕಟಣೆ 14ನೇ ಅಧ್ಯಾಯದ 10ನೇ ವಾಕ್ಯ. ಪರಿಶುದ್ಧ ದೇವದೂತರ ಮುಂದೆಯೂ ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವರು. ನೋಡಿ, ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರಿಯಾದಾತ ಯೇಸು ಕ್ರಿಸ್ತನ ಮುಂದೆಯೂ ಅವರು ಏನು ಮಾಡ್ತಾರೆ? ಬೆಂಕಿದ ಗಂಧಕದಿಂದಲೂ ಅವರು ಯಾತನೆ ಪಡ್ತಾರಂತ. ಯಾರು? ಮೃಗಕ್ಕೆ ಮತ್ತು ಅದರ ವಿಗ್ರಹಕ್ಕೆ ಆ ಸಮಯದಲ್ಲಿ ನಮಸ್ಕಾರ ಮಾಡಿ ಕ್ರಿಸ್ತ ವಿರುದ್ಧಿಯನ್ನು ರಕ್ಷಕನಂತ ಅಂಗೀಕಾರ ಮಾಡಿ ಒಪ್ಪಿ ಅದರ ಹೆಸರನ್ನು ಸೂಚಿಸುವಂಥ ಗುರುತಾದ ಚಿಪ್ಪನ್ನು ಬಲಗೈಯಾಗಲಾಗಲಿ ಹಣೆಯಾಗಲಿ ಅವ್ರು ತಗೊಳ್ತಾರಲ್ಲ, ಅವರ ಕುರಿತಾಗಿ ವಾಕ್ಯ ಹೇಳ್ತಾ ಉಂಟು. ಅವ್ರಿಗೆ ಸಿಗುವಂಥ ಶಿಕ್ಷೆ ಕುರಿತಾಗಿ ಹೇಳ್ತಾ, ಅವರ ಯಾತನೆ ಹೋಗಿ ಏನಾಗ್ತದೆ? ಅದು ಏರಿ ಹೋಗ್ತದೆ ಅಂತ. ಭಯಂಕರ ಯಾತನೆ ಇರ್ತದೆ. ಎಲ್ಲಿ? ನರಕದ ಒಂದು ಜೀವಿಸುವ ದಿನಸಗಳಲ್ಲಿ ಯಾತನೆ ಇರ್ತದೆ ಅವರಿಗೆ. ಸಾಯುವವರೆಗೂ ಸಾವು ಹುಡುಕಿದ್ರ ಸಮಯ ಸಾವು ಸಿಗಲ್ಲ. ಸಾಯುವವರೆಗೂ ಅವ್ರು ಏನು ಮಾಡ್ತಾರೆ? ಯಾತನೆ ಅನುಭವಿಸಬೇಕು. ಶರೀರದಲ್ಲಿ ಕೆಟ್ಟ ಹುಣ್ಣು, ಭಯಂಕರವಾದಂಥ ಉಪದ್ರವಗಳಲ್ಲಿ ಅವರು ಹಾದು ಹೋಗಬೇಕು. ಸಹಜವಾದ ಜೀವಿತ ಸಮಯದಲ್ಲಿ ಇರುವುದಿಲ್ಲ. ಮರಣ ಬಯಸ್ತಾರೆ, ಮರಣ ಅವರಿಗೆ ಸಿಗುವುದಿಲ್ಲ. ಮತ್ತು ಶರೀರ ಬಿಟ್ಟ ಕೂಡಲೇ ಅವ್ರು ಎಲ್ಲಿಗೆ ಹೋಗ್ತಾರೆ? ನೇರವಾಗಿ ನರಕಕ್ಕೆ ಅವರು ಹೋಗಬೇಕಾಗಿರುತ್ತದೆ. ಅಂಥವ್ರ ಯಾತನೆ ಹೋಗಿಯೂ ಏನಾಗ್ತದಂತೆ? ಅಲ್ಲಿ ಏರಿ ಹೋಗುವಂಥದ್ದು ನೋಡ್ತೇವೆ. ಲೂಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 19-31 ವಾಕ್ಯದಲ್ಲಿ ಓದ್ತೇವೆ. ಐಶ್ವರ್ಯವಂತ ಏನಾದ? ಅವನು ಉಪದ್ರವ ಸ್ಥಳಕ್ಕೆ ಹೋದ, ನರಕಕ್ಕೆ ಆತನು ಹೋಗುವಂಥದ್ದನ್ನು ಅಲ್ಲಿ ಅದು ಯಾತನೆಯನ್ನು ಆತನು ಅನುಭವಿಸುತ್ತಿರುವಂಥ ಸಂದರ್ಭದಲ್ಲಿ ಪರಲೋಕದ ಕಡೆ ನೋಡುವಂಥದ್ದನ್ನು ಕಾಣ್ತೇವೆ ನಾವು. ಭಯಂಕರವಾದ ಯಾತನೆ, ಉಪದ್ರವ ಆತನ ಅನುಭವಿಸುವಂಥದ್ದನ್ನು ನಾವು ಕಾಣ್ತೇವೆ. ನರಕದಲ್ಲಿ ನಿಜವಾದ ಯಾತನೆ ಇದೆ, ನಿಜವಾದ ಉಪದ್ರವ. ಅದು ಕೂಡ ಕೊನೆಯ ನಿತ್ಯಕ್ಕೂ ಅದು ಇರುವಂಥ ಯಾತನೆಯಾಗಿದೆ. ಅಲ್ಲಿ ಕೂಡ ಯಾರು ಹೋಗ್ಲಿಕ್ಕೆ ಇಷ್ಟಪಡಬಾರ್ದು ಪ್ರಿಯರೇ. ಓಕೆ, ಮೂರನೇ ಶಿಕ್ಷೆಯನ್ನು ಮುಂದೆ ಓದುವ. ಪ್ರಕಟಣೆ 14:10-11 ವಾಕ್ಯದಲ್ಲಿ, ಅಂತವರ ಯಾತನೆಯ ಹೊಗೆಯು ಯುಗ ಯುಗಾಂತರಗಳಲ್ಲಿಯೂ ಏರುತ್ತಾ ಹೋಗುತ್ತದೆ. ಅಂತವರ ಯಾತನೆ ಹೋಗಿ ಯುಗ ಯುಗಾಂತರಗಳಲ್ಲಿ. ನರಕದ ಶಿಕ್ಷೆ ಅದು ಯುಗ ಯುಗಾಂತರಕ್ಕಿರುವಂಥದ್ದು. ಚೆನ್ನಾಗಿ ಕೇಳಿರಿ, ನನ್ನ ವಾರ್ತೆ ಕೇಳುವಂಥ ಸಹೋದರ ಸಹೋದರಿ. ಒಂದು ಸಲ ಒಬ್ಬ ವ್ಯಕ್ತಿ ನರಕಕ್ಕೆ ಹೋದರೆ ನಿತ್ಯಕ್ಕೂ ಆತ ನರಕದಲ್ಲೇ ಆತನು ಯಾತನೆ ಪಡುತ್ತಾ ಇರಬೇಕು. ಅಲ್ಲಿಂದ ಅವನಿಗೆ ಬಿಡುಗಡೆ ಇಲ್ಲ. ಜೀವ ಇರುವಂಥವನ ಬಂಧುಗಳು, ಕುಟುಂಬಸ್ಥರು, ಸ್ನೇಹಿತರು ಯಾರಾದರೂ ಅವನಿಗಾಗಿ ಪೂಜೆ ಮಾಡಿಯೋ ಅವನಿಗಾಗಿ ಪ್ರಾರ್ಥನೆ ಮಾಡಿಯೋ ಯಾವುದೇ ರೀತಿಯ ಪರಿಹಾರ ಕೊಡಲಿಕ್ಕೆ ಆಗಲ್ಲ. ಅವನನ್ನು ಸ್ವರ್ಗಕ್ಕೆ ಕಳಿಸ್ಲಿಕ್ಕೆ ಆಗಲ್ಲ. ಅವನನ್ನು ಯಾತನೆಯನ್ನು ತಪ್ಪಿಸ್ಲಿಕ್ಕೆ ಆಗಲ್ಲ. ಲೂಕ 16:19-31 ವಾಕ್ಯದಲ್ಲಿ ಐಶ್ವರ್ಯವಂತ ಲಾಜರಸನ ಕುರಿತಾಗಿ ಓದ್ತೇವೆ. ಐಶ್ವರ್ಯವಂತ ನೇರವಾಗಿ ಈ ಉಪದ್ರವ ಸ್ಥಳಕ್ಕೆ ನರಕಕ್ಕೆ ಆತನು ಹೋದ. ಅಲ್ಲಿ ಮೇಲಕ್ಕೆ ಕಣ್ಣೆತ್ತಿ ನೋಡಿದಾಗ ಜೀವದಿಂದಾಗ ಲಾಜರನು ಈಗ ಸತ್ತು ಪರಲೋಕಕ್ಕೆ ಆತ ಪರದೇಶಕ್ಕೆ ಬಂದಿದ್ದಾನೆ. ಅಬ್ರಾಹ್ಮನ ಎದೆಗೆ ಹೊರಕೊಂಡಿದ್ದಾನೆ. ಅವನು ಹೇಳ್ತಾ, ಲಾಜರನ್ನು ಕಳಿಸಿಕೊಡು, ನನ್ನ ಬೆರಳಿನ ಒಂದು ತುದಿಯನ್ನು ನೀರಲ್ಲಿ ಅದ್ದಿ ನನ್ನ ಗಂಟನ್ನು ತಣ್ಣಗೆ ಮಾಡಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆಗ ಅಬ್ರಾಹ್ಮ ಹೇಳ್ತಾನೆ, ನಾವು ಈ ಕಡೆ ಹೋಗ್ಲಿಕ್ಕೆ ಆ ಕಡೆ ಬರಲಿಕ್ಕೆ ಆಗಲ್ಲ, ನೀವು ಈ ಕಡೆ ಬರಲಿಕ್ಕೆ ಆಗಲ್ಲ, ನಮ್ಮ ಮತ್ತು ನಿಮ್ಮ ಮಧ್ಯೆ ದೊಡ್ಡ ದೊಂಗರ ಉಂಟು, ಕಂದಕ ಇದೆ ಎಂಬುದಾಗಿ ಹೇಳಿದಾಗ ಅವನಿಗೆ ನಿಜವಾದ ಸ್ಥಿತಿ ಆವಾಗ ಅರ್ಥ ಆಯಿತು. ಒಂದು ಸಲ ನರಕಕ್ಕೆ ಹೋದ್ರೆ ಒಬ್ಬ ವ್ಯಕ್ತಿ ಅವನು ಪುನಃ ಪರಲೋಕಕ್ಕೆ ಹೋಗಲಿಕ್ಕೆ ಆಗಲ್ಲ. ಅವನ ಆತ್ಮಕ್ಕೆ ಶಾಂತಿ ಕೊಡಲಿಕ್ಕೆ ಜೀವದಿಂದ ಇರುವವರು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಏನು ಮಾಡಿ ಕೂಡ ಅವನ ಆತ್ಮಕ್ಕೆ ಶಾಂತಿ ಕೊಡಲಿಕ್ಕೆ ಸಾಧ್ಯವಿಲ್ಲ ಎಂಬ ಸತ್ಯ ಆತ ಅರಿತುಕೊಂಡ. ಆಗ ಅವನಿಗೆ ಆತ್ಮ ಬರ್ತದೆ. ನನಗಿನ್ನೂ 5 ಜನ ಅಣ್ಣಂದಿರಿದ್ದಾರೆ, ಇನ್ನೂ 5 ಜನ ಸಹೋದರರಿದ್ದಾರೆ. ಎಲ್ಲಿದ್ದಾರೆ? ಅವರು ಭೂಮಿಯಲ್ಲಿದ್ದಾರೆ. ನಾನು ಬಂದ ಈ ಸ್ಥಳಕ್ಕೆ ಅವರು ಬರಕೂಡದು. ಅದಕ್ಕಾಗಿ ಅವರಿಗೆ ಸುವಾರ್ತೆ ಹೇಳಲಿಕ್ಕೆ ಯಾರನ್ನು ಕಳಿಸ್ಬೇಕು? ಈಗ ನೀನು ಲಾಜರನಿಗೆ ಜೀವ ಕೊಟ್ಟು ಕಳಿಸಿಕೊಡು. ಅಲ್ಲಿ ಆತ್ಮಭಾರ ಅವನಿಗೆ ಬರುವಂಥದ್ದನ್ನು ಕಾಣ್ತಾ ಇದ್ದೇವೆ ಪ್ರಿಯರೇ. ನಿಜ ಸ್ಥಿತಿ ನರಕಕ್ಕೆ ಹೋದಾಗ ಜನರಿಗೆ ಗೊತ್ತಾಗುತ್ತದೆ. ಅದಕ್ಕಿಂತ ಮುಂಚೆ ನಾನು ಹೇಳುವಂಥದ್ದು, ಜೀವ ಇರುವಾಗಲೇ
ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ರಕ್ಷಕನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನು ಒಡೆಯನಾಗಿ ಅಂಗೀಕಾರ ಮಾಡಿ ಆತ ಆಜ್ಞೆಗೆ ವಿಧೇಯರಾಗಿ ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡು ಈ ಲೋಕದಲ್ಲಿ ನಾವು ಪವಿತ್ರವಾಗಿ ಪರಿಶುದ್ಧವಾಗಿ ಈ ಲೋಕ ಜೀವಿಸುವುದಾದರೆ ಮಾತ್ರ ಶರೀರ ಬಿಟ್ಟ ನಂತರ ನಾವು ನೇರವಾಗಿ ಪರಲೋಕಕ್ಕೆ ಹೋಗುವುದಕ್ಕೆ ಸಾಧ್ಯ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುತ್ತದೆ ಪ್ರಿಯರೇ. ಹಾಗಾದರೆ ಇದೊಂದು ಶಿಕ್ಷೆ, ನಿತ್ಯ ಶಿಕ್ಷೆ ಆಗಿದೆ. ಇದು ಈ ಶಿಕ್ಷೆ ಯುಗ ಯುಗಾಂತರದಲ್ಲಿರುವಂಥದ್ದು. ನೋಡಿ, ಪ್ರಕಟಣೆ 20:10 ಓದಿ. ನರಕದ ಶಿಕ್ಷೆ ಕುರಿತಾಗಿ ಏನೆಲ್ಲ ಹೇಳ್ತದೆ ಸತ್ಯವೇದ? ಪ್ರಕಟಣೆ 20:10. ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳುರಿಯುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ಅಲ್ಲಿ ಮೃಗವು ಸುಳ್ಳು ಪ್ರವಾದಿಯು ಕೂಡ ಇದ್ದಾರೆ. ಅವರು ಹಗಲಿರುಳು ಯುಗ ಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಾರೆ. ಆ ಬೆಂಕಿ ಗಂಧಕಗಳಿಂದ ಉರಿಯುವ ಕೆರೆ ನಿಜವಾದ ನರಕ. ಅದು ಬೆಂಕಿ ಗಂಧಕಗಳಿಂದ ಉರಿಯುವ ಕೆರೆ ಆಗಿದೆ. ಪ್ರಕರಣ 20:14 ಓದಿ. ರೆವಲ್ಯೂಷನ್ 20:14-15. ಆಮೇಲೆ ಮೃತ್ಯು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟು ಆ ಬೆಂಕಿಯ ಕೆರೆಯೇ ಎರಡನೇ ಮರಣವು. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಪ್ರಕಟಣೆ 21:8. ರೆವಲ್ಯೂಷನ್ 21:8. ಆದರೆ ಹೇಡಿಗಳು ನಂಬಿಕೆ ಇಲ್ಲದವರು ಅಸಹ್ಯವಾದದಲ್ಲಿ ಸೇರಿದವರು ಕೊಲೆಗಾರರು ಜಾರರು ಮಾಟಗಾರರು ವಿಗ್ರಹಾರಾಧಕರು ಎಲ್ಲಾ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಉರಿಯುವ ಕೆರೆಯೇ ಅದು ಎರಡನೆಯ ಮರಣವು ಎಂದು ನನಗೆ ಹೇಳಿದನು. ಮತ್ತಾಯನ ಸುವಾರ್ತೆ 25 ಅಧ್ಯಾಯ 41 ವಾಕ್ಯ ಓದಿ. ಮ್ಯಾಥ್ಯೂ 25:41. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರೇ ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿದ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ಯಾವ ಬೆಂಕಿ? ನಿತ್ಯ ಬೆಂಕಿ. ನಾವು ಇಲ್ಲೊಂದು 46 ವಾಕ್ಯ ಒಂದು ಓದಿ. ಮತ್ತೆ 25:46. ಮತ್ತು ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ ಹೋಗುವರು. ಏಷ್ಯ 66:24. ಅವರು ಆಚೆ ಹೋಗಿ ನನಗೆ ದ್ರೋಹ ಮಾಡಿದವರ ಹೆಣಗಳನ್ನು ನೋಡುವರು. ಅವುಗಳನ್ನು ಕಡಿಯುವ ಹುಳವು ಸಾಯುವುದಿಲ್ಲ, ಸುಡುವ ಬೆಂಕಿಯು ಆರುವುದಿಲ್ಲ. ಅವು ಲೋಕದವರಿಗೆಲ್ಲ ಅಸಹ್ಯವಾಗಿರುವು. ಅದನ್ನು ನಾವು ಮಾರ್ಕ್ 9:43-48 ವಾಕ್ಯದಲ್ಲಿ ಕೂಡ ನೋಡ್ತೇವೆ. ಕಡಿಯುವಂಥ ಊರು ನರಕದಲ್ಲಿ ಕಡಿಯುವ ಸಾಯುವುದಿಲ್ಲ, ಉರಿಯುವ ಬೆಂಕಿ ಆರುವುದಿಲ್ಲ ಎಂಬುದಾಗಿ ಹೇಳ್ತದೆ. ಆಗ ನರಕದ ಒಂದು ಶಿಕ್ಷೆಯು ಅದು ನಿತ್ಯಕ್ಕೂ ಇರುವಂಥದ್ದು. ಒಂದು ಸಲ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದದೆ ಈ ಭೂಮಿಯಲ್ಲಿ ಪ್ರಾಣ ಬಿಡುವುದಾದರೆ ನೇರವಾಗಿ ನರಕಕ್ಕೆ ಹೋಗುತ್ತಾನೆ. ಅಲ್ಲಿಂದ ಜೀವದಲ್ಲಿರುವಂಥ ವ್ಯಕ್ತಿಗಳು ಅವನಿಗೆ ಪೂಜೆ ಮಾಡಿ ಕರ್ಮಗಳನ್ನು ಮಾಡಿ ಅಥವಾ ಪ್ರಾರ್ಥನೆ ಮಾಡಿ ಅವನ ಆತ್ಮಕ್ಕೆ ಶಾಂತಿ ಕೊಡಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಅದಕ್ಕಾಗಿ 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಯೇಸು ಬಂದದ್ದು. ಅಂದರೆ ಈ ಜೀವ ಇರುವಂಥ ವ್ಯಕ್ತಿ ಮಾನಸಾಂತರ ಪಟ್ಟು ಆತನು ಯೇಸುನ ಅಂಗೀಕಾರ ಮಾಡಿ ಆತನು ತನ್ನ ಆಜ್ಞೆಗೆ ವಿಧೇಯನಾಗಿ ತಂದೆ ಮಗ ಪವಿತ್ರ ಸರಲ್ಲಿ ದೀಕ್ಷೆ ತೆಗೆದುಕೊಳ್ಳುವುದಾದರೆ ಮತ್ತು ಪವಿತ್ರವಾಗಿ ಜೀವಿಸುವುದಾದರೆ ಅವನು ಮಾತ್ರ ಪ್ರಾಣ ಬಿಟ್ಟಾಗ ಪರಲೋಕಕ್ಕೆ ಹೋಗುತ್ತಾನೆಂಬುದಾಗಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ತಿಳ್ಕೊಳ್ತೇವೆ ಪ್ರಿಯರೇ. ನಾವು ಪುನಃ 4ನೇ ಶಿಕ್ಷೆ ನಾವು ನೋಡುವ. ನಾವು ಪ್ರಕಟಣೆ 14:11 ವಾಕ್ಯ. ಮೃಗಕ್ಕೆ ಮತ್ತು ಅದರ ವಿಗ್ರಹಕ್ಕೆ ನಮಸ್ಕಾರ ಮಾಡುವವರು ಅದರ ಹೆಸರನ್ನು ಸೂಚಿಸುವ ಗುರುತನ್ನು ಹಾಕಿಸಿಕೊಂಡವರೆಲ್ಲರೂ ಹಗಲಿರುಳು ಉಪಶಮನವಿಲ್ಲದೆ ಯಾತನೆ ಪಡುವರು ಎಂದು ಮಹಾಶಬ್ದದಿಂದ ಹೇಳಿದನು. ಹಗಲಿರುಳು ಉಪಶಮನವಿಲ್ಲದೆ ಯುಗ ಯುಗಾಂತರಗಳಲ್ಲಿಯೂ ಅವರು ನರಕದಲ್ಲಿ ಯಾತನೆಯನ್ನು ಅನುಭವಿಸುವರು. ಈ ಲೋಕದಲ್ಲಿ ಶರೀರ ಬಿಟ್ಟಾಗ ಈ ಲೋಕದ ಸ್ವಲ್ಪ ಜೀವ ಉಳಿಸುವುದಕ್ಕಾಗಿ ಏನು ಮಾಡ್ತಾನೆ? ಕಾಂಪ್ರಮೈಸ್ ಮಾಡಲಿಕ್ಕೆ ಹೋಗಬಹುದು. ಕ್ರಿಸ್ತ ವಿರೋಧಿ ಜೊತೆಯಲ್ಲಿ ಕಾಂಪ್ರಮೈಸ್ ಮಾಡಲಿಕ್ಕೆ ಇವತ್ತು ಕೂಡ ಯೇಸುನ ಅಂಗೀಕಾರ ಮಾಡುವಾಗ ಕುಟುಂಬದಿಂದಲೇ ಸ್ನೇಹಿತರಿಂದಲೇ ಅನೇಕ ಜನರಿಂದಲೇ ವಿರೋಧಗಳು ಹಿಂಸೆಗಳು ಬರ್ತದೆ. ಬೇರೆ ಯಾವುದಕ್ಕೂ ಬರದ ವಿರೋಧ ಹಿಂಸೆ ಕ್ರಿಸ್ತ ನಂಬಿದಾಗ ಬರುತ್ತದೆ. ಆವಾಗ ಈ ವ್ಯಕ್ತಿಯ ನಂಬಿಕೆ ಅಲ್ಲಿ ಪರೀಕ್ಷಿಸಲ್ಪಡುತ್ತದೆ. ನಂಬಿಕೆಗೋಸ್ಕರ ದೃಢವಾಗಿ ನಿಲ್ತಾನೋ ಅಥವಾ ಲೋಕದೊಂದಿಗೆ ನಂಬಿಕೆಯ ವಿಷಯದಲ್ಲಿ ರಾಜಿ ಆಗ್ತಾನೋ ಅಲ್ಲಿ ಗೊತ್ತಾಗುತ್ತದೆ ಪ್ರಿಯರೇ. ನಾವು ನಿಂತರೆ
ಮುಂದಿನ ದೇವರು ನಮ್ಮನ್ನು ದೊಡ್ಡ ಆಶೀರ್ವಾದಕ್ಕೆ ನಮ್ಮ ನಡೆಸುವ ಆತನಾಗಿದ್ದಾನೆ. ಎಲ್ಲಕ್ಕಿಂತ ಮುಖ್ಯವಾದ ನಿತ್ಯ ಜೀವ ಪ್ರಿಯರೇ, ಎಲ್ಲಕ್ಕಿಂತಲೂ ಮುಖ್ಯವಾದ ನಿತ್ಯ ಜೀವ ಆತ್ಮರಕ್ಷಣೆ ಆಗಿದೆ. ಅದನ್ನು ಯಾವುದೇ ಕಾರಣಕ್ಕೂ ನಾವು ಕಳಕೊಳ್ಳಬಾರದು, ಕಾಪಾಡಿಕೊಳ್ಳಬೇಕು. ಇವಾಗ 12ನೇ ವಾಕ್ಯಕ್ಕೆ ಬರುವ ಪ್ರಕಟಣೆ 14:12. ಇದರಲ್ಲಿ 4 ಶಿಕ್ಷೆಗಳನ್ನು ನಾವು ನೋಡಿದ್ದೇವೆ. ಈಗ 3ನೇ ಭಾಗ 9ರಿಂದ 12ನೇ ವಾಕ್ಯ, ಪ್ರಕಟಣೆ 14 9ರಿಂದ 12 ವಾಕ್ಯ 3 ಭಾಗವಾಗಿ ವಿಂಗಡಿಸಿದ್ದ ನಾವು ಧ್ಯಾನ ಮಾಡ್ತಾ ಇದ್ದೇವೆ. 9ನೇ ವಾಕ್ಯ ಮೊದಲ ಭಾಗ, 10 ಮತ್ತು 11 2ನೇ ಭಾಗ, 12 ವಾಕ್ಯ 3ನೇ ಭಾಗ. ಓಕೆ, 9ನೇ ವಾಕ್ಯದಲ್ಲಿ ಆ ವಿಗ್ರಹಕ್ಕೆ, ಮೊದಲ ವಿಗ್ರಹಕ್ಕೆ ನಮಸ್ಕರಿಸಿ ಮೃಗವನ್ನು ನಮಸ್ಕರಿಸಿ ಆರಾಧಿಸುವುದರ ಕುರಿತು ಹೇಳಲ್ಪಟ್ಟಿದೆ. ಮತ್ತು 10 ಮತ್ತು 11 ವಾಕ್ಯದಲ್ಲಿ ಹಾಗೆ ಮಾಡಿದವರಿಗೆ 4 ವಿಧದ ಶಿಕ್ಷೆ ಸಿಗುವುದರ ಕುರಿತು ಬರೆಯಲ್ಪಟ್ಟಿದೆ. 12ನೇ ವಾಕ್ಯ ಓದಿಕೊಳ್ಳೋಣ. ದೇವಜನ ತಾಳ್ಮೆ ಕುರಿತಾಗಿ ಬರೆಯಲ್ಪಟ್ಟಿದೆ. ಇದರಲ್ಲಿ ದೇವರ ಆಜ್ಞೆಗಳನ್ನು ಯೇಸುವಿನ ಮೇಲಿನ ನಂಬಿಕೆಯನ್ನು ಕೈಗೊಂಡು ನಡೆಯುತ್ತಿರುವ ದೇವಜನರ ತಾಳ್ಮೆಯು ತೋರಿ ಬರುತ್ತದೆ. ಒಂದನೇದಾಗಿ ಯೇಸುವಿನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರು, ಎರಡನೇದಾಗಿ ಯೇಸುವಿನ ಮೇಲಿನ ನಂಬಿಕೆಯನ್ನು ಕೈಗೊಂಡು ನಡೆಯುವವರ ತಾಳ್ಮೆಯ ಕುರಿತಾಗಿ ಬರೆಯಲ್ಪಟ್ಟಿದೆ. ಅಂದರೆ ಆ ಸಮಯದಲ್ಲಿ ಯಾರೆಲ್ಲ ಕ್ರೈಸ್ತ ವಿಶ್ವಾಸಿಗಳಾಗಿರ್ತಾರೋ ಅವರ ತಾಳ್ಮೆ ಅಲ್ಲಿ ಪರೀಕ್ಷಿಸಲ್ಪಡುತ್ತದೆ. ಇವತ್ತು ಕೂಡ ಕ್ರಿಸ್ತ ವಿಶ್ವಾಸಿ ಜೀವಿತದಲ್ಲಿ ಉಪದ್ರವಗಳು ಬರುವಾಗ, ಹಿಂಸೆಗಳು ಬರುವಾಗ, ಕಷ್ಟಗಳು ಸಮಸ್ಯೆಗಳು ಬರುವಾಗ ಅವರ ತಾಳ್ಮೆ ಪರೀಕ್ಷಿಸಲ್ಪಡುತ್ತದೆ. ನಮ್ಮ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ ನಾವು 9 ಮತ್ತು 10 ವಾಕ್ಯವನ್ನು ಓದುವಂಥ ಸಂದರ್ಭದಲ್ಲಿ ಕಾಣ್ತೇವೆ. ಅಲ್ಲಿ ಯಾಕೆ ಪಾತ್ಮೋಸ್ ದ್ವೀಪದಲ್ಲಿ ಈ ಯೋಹನ್ನನಿದ್ದಾನೆಂಬುದಾಗಿ ಓದಿಕೊಳ್ಳೋಣ. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನೂ ಆಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರವೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವೂ ಪಾತ್ಮೋಸ್ ದ್ವೀಪದಲ್ಲಿದ್ದೆನು. ಯಾಕೆ ಆತನು ಪಾತ್ಮೋಸ್ ದ್ವೀಪದಲ್ಲಿದ್ದಾನೆ? ದೇವರ ವಾಕ್ಯಕ್ಕೋಸ್ಕರ, ಯೇಸು ಕ್ರಿಸ್ತನ ವಿಷಯವಾದ ಸಾಕ್ಷಿಗೋಸ್ಕರವಾಗಿ ಅವನು ಪಾತ್ಮೋಸ್ ದ್ವೀಪದಲ್ಲಿ ಸೆರೆಯಲ್ಲಿದ್ದಾನೆ. ಅದಕ್ಕೆ ನನ್ನ ಪ್ರೀತಿಯ ಸಹೋದರಿ, ನಂಬಿಕೆಗೆ ನಾವು ನಿಂತಾಗ, ನಂಬಿಕೆಯಲ್ಲಿ ನಾವು ಜೀವಿಸುವಾಗ ಲೋಕದಿಂದ ಹಿಂಸೆ ಬರ್ತದೆ, ಉಪದ್ರವ ಬರ್ತದೆ. ನಂಬಿಕೆ ಕುರಿತಾಗಿ, ನಂಬಿಕೆ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳಬಾರದು. ಜೀವ ಹೋದ್ರೂ ಪರವಾಗಿಲ್ಲ, ನಂಬಿಕೆಯನ್ನು ಗಟ್ಟಿಯಾಗಿ ಹಿಡ್ಕೋಬೇಕು. ಎಷ್ಟೋ ಭಕ್ತರು ನಂಬಿಕೆಯಲ್ಲಿ ದೃಢವಾಗಿ ನಿಂತರು. 2 ಕೊರಿಂಥ 6ನೇ ಅಧ್ಯಾಯ 1ರಿಂದ 10ನೇ ವಾಕ್ಯದಲ್ಲಿ ಪೌಲನು ತನ್ನ ಅನುಭವವನ್ನು ಕೂಡ, ತಾಳ್ಮೆಯ ಅನುಭವವನ್ನು ಹೇಳ್ಕೊಳ್ತಾ ಇದ್ದಾನೆ. ಪ್ರಕಟಣೆ 1:9ರಲ್ಲಿ ಇಲ್ಲಿ ಅಪೊಸ್ತಲ ಯೋಹನ್ನನು ತನ್ನ ಅನುಭವವನ್ನು ಅಲ್ಲಿ ಆತನು ಹೇಳಿಕೊಡುವಂತ ನೋಡ್ತೇವೆ. ಶದ್ರಕ್ ಮೇಷಕ್ ಅಬೇದ್ನೆಗೋ ಆಗಿರ್ಬೋದು, ದಾನಿಯೇಲ ಆಗಿರ್ಬೋದು, ಅವರ ಅನುಭವವನ್ನು ವಾಕ್ಯದ ಆಧಾರದಲ್ಲಿ ನಾವು ಕಲಿತುಕೊಂಡಿದ್ದೇವೆ ಪ್ರಿಯರೇ. ಹಾಗಾದರೆ ನನ್ನ ಪ್ರೀತಿಯ ಸಹೋದರಿ, ಮೊದಲದಾಗಿ ನಾನು ನಿಮಗೆ ಎನ್ಕರೇಜ್ ಮಾಡುವಂಥ, ಪ್ರೋತ್ಸಾಹ ಮಾಡುವಂಥದ್ದು ಏನೆಂದರೆ, ಯಾರು ಕೂಡ ಅಲ್ಲಲ್ಲಿಯ ಕ್ರಿಸ್ತವರಿದೆಯ ಆಳ್ವಿಕೆಯಲ್ಲಿ ನಿಲ್ಲಕೂಡದು. ಈಗ ಒಂದು ವೇಳೆ ನೀವು ರಕ್ಷಣೆ ಹೊಂದಿರದಿದ್ದರೆ, ಯೇಸುವಿನ ರಕ್ಷಕನೊಡನೆ ಅಂಗೀಕಾರ ಮಾಡಿರದಿದ್ದರೆ, ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ನೀರಲ್ಲಿ ಮುಳುಗಿ ದಿಕೊಂಡಿರದಿದ್ದರೆ, ಪವಿತ್ರ ಪರಿಶುದ್ಧವಾದ ಜೀವಿತ ನಡೆಸುತ್ತಾ ಇಲ್ಲದೆ ಹೋದರೆ, ಇವತ್ತೇ ತೀರ್ಮಾನ ಮಾಡಿ, ಇವತ್ತೇ ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ಮಾನಸಾಂತರಪಟ್ಟು ಯೇಸುವನ್ನು ಅಂಗೀಕಾರ ಮಾಡಿಕೊಳ್ಳಿ. ಒಂದು ವೇಳೆ ರಕ್ಷಣೆ ಹೊಂದಿ ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ನೀರಲ್ಲಿ ಮುಳುಗಿ ತೆಗೆದುಕೊಂಡು ಕೂಡ ನೀವು ರಹಸ್ಯ ಪಾಪಗಳು ಜೀವಿಸ್ತಾ ಇರುವುದಾದರೆ, ಇನ್ನೂ ನಿಮ್ಮಲ್ಲಿ ಸರಿಯಾದ ಮಾನಸದಿಲ್ಲದೋದ್ರೆ ಇವತ್ತೇ ಮಾನಸಾಂತರ ಪಡ್ರಿ. ಯಾವಾಗ ಬೇಕಾದರೂ ಯೇಸುವಿನ ಬರೋಣ ಇರ್ಬೋದು. ನಾವು ನಿನ್ನೆ ಸಂಚಿಕೆಯಲ್ಲಿ ನೋಡಿದೆವು, ನ್ಯೂ ವರ್ಲ್ಡ್ ಈಗ ಬರಲಿಕ್ಕಿದೆ, ನಂತರ ಒನ್ ವರ್ಲ್ಡ್ ರಿಲಿಜನ್ ಬರಲಿಕ್ಕಿದೆ, ಒನ್ ವರ್ಲ್ಡ್ ಕರೆನ್ಸಿ ಬರುತ್ತೆ. ಒಂದೊಂದೇ ಈ ಭೂಮಿಯಲ್ಲಿ ಸ್ಥಾಪಿತ ಆಗುವಂಥ ಒಂದು ಉದ್ದೇಶ, ಅದರ ಗುರುತು ಏನು ಸೂಚಿಸ್ತದೆ ಅಂದರೆ ಯೇಸು ಕ್ರಿಸ್ತನು ಬೇಗನೆ ಬರ್ತಾ ಇದ್ದಾನೆ. ಇವತ್ತು ಮುಖ್ಯ ಸವಾಲು, ನಾನು ನೀವು ಸಿದ್ಧವಾಗಿದ್ದೇವ? ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ ಪ್ರಿಯರೇ. ನಾವು ಕಣ್ಣು ಮುಚ್ಚಿ ಪ್ರಾರ್ಥಿಸೋಣ, ದೇವರ ಕೈಗೊಪ್ಪಿಸಿಕೊಡೋಣ, ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ನಾವು ಕೈ ಬಿಡಲ್ಪಡಬಾರದು, ನಾವು ಪರಲೋಕಕ್ಕೆ ಎತ್ತಲ್ಪಡಬೇಕು. ಆ ಸಂಕಟ ಕಾಲದಲ್ಲಿ ನಾವು ಯಾರು ಇರಕೂಡದು ಪ್ರಿಯರೇ. ನಮ್ಮನ್ನು ಒಪ್ಪಿಸಿಕೊಡುವ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆ, ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕನ್ನು ಬಂದಿದ್ದೇವೆಪ್ಪ. ನನ್ನ ವಾರ್ತೆ ಕೇಳುವಂಥ ಒಬ್ಬೊಬ್ಬ ಸಹೋದರಿಗಾಗಿ ಕರ್ತನೆ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಅಪ್ಪ, ಈ ವಾರ್ತೆ ಕಡೆ ಯಾರೊಬ್ಬರು
ನಿನ್ನ ರಹಸ್ಯ ಬರೋದ್ರೆ ಕೈ ಬಿಡಲ್ಪಡಬಾರ್ದು. ಎಲ್ಲರೂ ಪರಲೋಕಕ್ಕೆ ಎತ್ತಲ್ಪಡಬೇಕು ಸ್ವಾಮಿ. ಆ ರೀತಿಯಲ್ಲಿ ಪ್ರತಿಯೊಬ್ಬರು ಸಿದ್ಧಪಡಿಸಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳ್ಕೊಳ್ತೇನೆ. ವಾರ್ತೆಗಾಗಿ ಪ್ರತಿಯೊಬ್ಬರು ಹೃದಯಗಳನ್ನು ತೆರೆಯಬೇಕಾಗಿ ಕರ್ತನೆ ನಿನ್ನಲ್ಲಿ ಕೇಳ್ಕೊಳ್ತೇನೆ ಸ್ವಾಮಿ. ಕಾರ್ಯ ಮಾಡುವುದಕ್ಕೆ ಸ್ತೋತ್ರ. ಎಲ್ಲ ಮಾನ ಮಹಿಮೆಯನ್ನು ನಿನಗೆ ಮಾತ್ರ ಸರಿಸುತ್ತೇವೆ. ನಮ್ಮ ಮುದ್ದು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ದೇವರೇ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್.